ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ.
ಓಂ ಶಾಂತಿ. ಇವತ್ತು ಸೆಪ್ಟೆಂಬರ್ 1ನೇ ತಾರೀಕು 2024 ಭಾನುವಾರ. ಅವ್ಯಕ್ತ ಬಾಪ್ತಾದರವರ ಮಹಾವಾಕ್ಯ 25/11/2001 ಇಸವಿಗೆ ನುಡಿಸಿದ ಮುರಳಿ. ಇವತ್ತಿನ ವಯಸ್ಸಾಗ್ತಾ ಇದೆ 25/11/2001. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಿದ್ದಾರೆ, ದುವಾಯೇ ದೋ ದುವಾಯೇ ಲೋ, कारण का निवारण कर ಸಮಸ್ಯಾओं का समाधान करो. ಆಶೀರ್ವಾದವನ್ನ ಪಡೆದುಕೊಳ್ಳಿ, ಆಶೀರ್ವಾದವನ್ನ ಎಲ್ಲರಿಗೂ ಕೊಡಿ. ಕಾರಣವನ್ನು ನಿವಾರಣೆ ಮಾಡಿದಾಗ ಸಮಸ್ಯೆಗಳಿಗೆ ಸಮಾಧಾನ ಸಿಗ್ತದೆ. ಕಾರಣಗಳನ್ನ ನಿವಾರಣೆ ಮಾಡಿ ಸಮಸ್ಯೆಗಳಿಗೆ ಸಮಾಧಾನವನ್ನ ಮಾಡಿ. आज प्यार के सागर बाप दादा अपने प्यार स्वरूप बच्चों के प्यार की डोरी में खींचकर मिलन मनाने आए हैं. इंदु प्रीतिಯ ಸಾಗರ ಬಾಪ್ ದಾದಾ ತನ್ನ ಪ್ರೇಮ ಸ್ವರೂಪ ಮಕ್ಕಳನ್ನು ಪ್ರೀತಿಯ ಡೋರಿಯಲ್ಲಿ, ಪ್ರೀತಿಯ ಹಗ್ಗದಲ್ಲಿ ಎಳೆದು ಮಿಲನ ಮಾಡಲಿಕ್ಕೆ ಬಂದಿದ್ದಾರೆ. ಮಕ್ಕಳು ಪ್ರೇಮ ಸ್ವರೂಪರು. ನಮ್ಮನ್ನ ಪ್ರೀತಿಯ ದಾರದಲ್ಲಿ ಎಳ್ಕೊಂಡವನು ಯಾರು? ಪ್ರೇಮಕ್ಕೆ ಸಾಗರ್, ಪ್ಯಾರಕ್ಕೆ ಸಾಗರ್. ಯಾತಕ್ಕೋಸ್ಕರ? ಮಿಲನ್ ಮನಾನೆ ಕೆ ಲಿಯೆ. बच्चों ने बुलाया और हजूर हाजिर हो गए. ನಾವು ಮಕ್ಕಳು ಪ್ರೀತಿಯಿಂದ ಬಾಬನನ್ನ ಕರೆದೆವು. ನಮ್ಮ ಹಜೂರ್ ಏನಾದ? ಹಾಜರಾಗ್ಬಿಟ್ರು ಒಂದೇ ಗಳಿಗೆಯಲ್ಲಿ. ಅವ್ಯಕ್ತಿ ಮಿಲಂತೋ ಸದಾ ಮನಾತೆ ರಹತೆ ಹಿ. ಅವ್ಯಕ್ತವಾಗಿ ಮಿಲನವನ್ನ ಯಾವಾಗಲೂ ನಾವು ಮಾಡ್ತಾ ಇರ್ತೀವಿ. ಆದರೆ ಸಾಕಾರದಲ್ಲಿಯೂ ಮಕ್ಕಳು ಕರೆದೆವು. ಬಾಪ್ ದಾದಾ ಬಚ್ಚೊಂಕೆ ವಿಶಾಲ ಮೇಲೆ ಮೇ ಪਹੁಂಚಿ ಗಯೆ ಅಲ್ವಾ? ಅವ್ಯಕ್ತ ವತನಕ್ಕೆ ಹೋಗಿ ಯಾವಾಗ ಬೇಕಾವಾಗ ಬಾಬರ್ನ ಮಿಲನ ಮಾಡ್ತಾ ಇರ್ತೀವಿ. ಇವತ್ತ ಹಾಗಲ್ಲ. ಪ್ರೇಮ ಸ್ವರೂಪ ಮಕ್ಕಳು ಪ್ರೇಮ ಸಾಗರ ತಂದೆಯನ್ನ ಪ್ರೀತಿಯ ಡೋರಿ ಹಗ್ಗದಿಂದ ಕಟ್ಟಿ ಎಳ್ಕೊಂಡಿವಿ. ಬಾಬಾ ನಮ್ಮ ಜೊತೆಗೆ ಮಿಲನ ಮಾಡಲಿಕ್ಕೆ ಈ ವಿಶಾಲವಾದ ಮೇಲೆ ಮೇ ಪೌಂಚಿಗೆಯೇ. बाप दादा को बच्चों का स्नेह, बच्चों का प्यार देख ಖುಷಿ होती है. ಮಕ್ಕಳಿಗೆ ಎಷ್ಟು ಪ್ರೀತಿ ಇದೆ ಬಾಬಾ ಅಂದ್ರೆ, ಎಷ್ಟು ಪ್ರೇಮ ಇದೆ, ಅದನ್ನ ನೋಡಿ ಬಾಬನಿಗೆ ಬಹಳ ಖುಷಿ ಆಗ್ತಾ ಇದೆ. ಅವರು ದಿಲ್ಲಿ ದಿಲ್ ಮೇ ಚಾರೋ ಓರ್ಕೆ ಬಚ್ಚೋಂ ಕೆ ಲಿಯೆ ಗೀತ ಗಾತೆ. ಬಾಬನ ಸಹಿತ ಒಳಗೊಳಗೇನೆ ಹೃದಯದಲ್ಲಿ ಮಕ್ಕಳ ಬಗ್ಗೆ ಗೀತೆಯನ್ನ ಹಾಡ್ತಿದ್ದಾರೆ. ಬಾಬರವರು ಕಟ್ಟಿದ ಹಾಡು ಹೇಗಿರ್ಬೋದು? ಆ ಹೃದಯ ಗೀತೆ ಹೇಗಿರ್ಬೋದು? ಹೃದಯೇಶ್ವರನ ಹೃದಯ ಗೀತೆ ಹೇಗಿರ್ಬೋದು ಹೇಳಿ? ವಾ ಶ್ರೇಷ್ಠ ಭಾಗ್ಯವಾನ್ ಬಚ್ಚೆ, ವಾ ವಾ ನನ್ನ ಶ್ರೇಷ್ಠ ಭಾಗ್ಯವಂತ ಮಕ್ಕಳೇ, ವಾ ಭಗವಾನ್ಗೆ ಪ್ಯಾರಿಗೆ ಪಾತ್ರಾತ್ಮಯೇ, ವಾ ಪರಮಾತ್ಮನ ಪ್ರೀತಿಗೆ ಪಾತ್ರ ಆಗಿರುವಂತ ಆತ್ಮಗಳೇ, ವಾ ಇತ್ತನ ಬಡಾ ಭಾಗ್ಯ और इतना साधारण रूप में सहज प्राप्त होना है, ये स्वप्न में भी नहीं सोचा था. ಬಾಬಾ ಹೇಳ್ತಾರೆ, ನಮಗೆ ಸಿಕ್ಕಿರುವಂತ ಭಾಗ್ಯ ದೊಡ್ಡ ಭಾಗ್ಯ. ಬಹಳ ಸಾಧಾರಣ ರೂಪದಲ್ಲಿ ನಮ್ಗೆ ಈ ಭಾಗ್ಯ ಸಿಕ್ತು. ಸಹಜವಾಗಿ ನಮ್ಗೆ ಪ್ರಾಪ್ತಿಯಾಗಿದೆ. ದೊಡ್ಡ ಭಾಗ್ಯ ಸಾಧಾರಣ ರೂಪದಲ್ಲಿ ಸಹಜವಾಗಿ ನಮ್ಗೆ ಪ್ರಾಪ್ತಿಯಾಯ್ತು. ನಾವು ಸ್ವಪ್ನದಲ್ಲಿ ಸಹಿತ ಈ ರೀತಿ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿರುವಂತಹ ಮಕ್ಕಳಾಗ್ತೀವಂತ ನಿಮ್ಗೆ ಗೊತ್ತಿತ್ತಾ? ಕನಸು ಬಿದ್ದಿತ್ತಾ? ಬಾಬಾ ಅಂತರ ಕನಸಲ್ಲಿ ಯೋಚನೆ ಇಲ್ಲ. ಲೇಕಿನ್ ಆಜ್ ಸಾಕಾರ ರೂಪ ಮೇ ಭಾಗ್ಯ ಕೋ ದೇಖ ರಹೇ ಹೋ ನಾ. ಸಾಕಾರದಲ್ಲಿ ಎಷ್ಟು ಭಾಗ್ಯವನ್ನ ಈಗ ನೋಡ್ತಾ ಇದ್ದೀವಿ. ಬಾಪ್ ದಾದಾ ದೇಖ ರಹೇ ಹೇ ಕಿ ದೂರ ಬೈಟೆ ಬಿ ಬಚ್ಚೆ ಮಿಲನ್ ಮೇಳ ಮನಾ ರಹೇ ಹೇ. ಎಷ್ಟು ದೂರದಲ್ಲಿ ಕುಂತಿದ್ರು ಸಹಿತ ಮಕ್ಕಳು ಬಾಬನ್ ಜೊತೆಗೆ ಮಿಲನ ಮಾಡ್ತಾ ಇದ್ದಾರೆ. ಬಾಪ್ ದಾದಾ ಉನೋಂಕೋ ದೇಖ್ ಮಿಲನ್ ಮನಾ ರಹೇ ಹಿ. ಕುಂತಿರೋದು ಬಾಪ್ ದಾದಾ ಮಧುಬನದಲ್ಲಿ, ಮಕ್ಕಳು ದೂರದಲ್ಲಿ ಕೂತ್ಕೊಂಡು ಬಾಬರವರ ಮಿಲನ ಮಾಡ್ತಿದ್ದಾರೆ.
ಆ ಮಿಲನ ಮಾಡುವಂತ ಮಕ್ಕಳನ್ನ ಬಾಪ್ತಾದ ನೋಡ್ತಾ ಇದ್ದಾರೆ. ಮೆಜಾರಿಟಿ ಆ ಮಿಲನದ ನಶೆಯಲ್ಲಿ ಮೆಜಾರಿಟಿ ಕುಂತವ್ರು ಯಾರು? ಮಾತಾओं ಗೋಲ್ಡನ್ ಚಾನ್ಸ್ ಮಿಲಾ है. और बाप दादा को भी विशेष शक्ति सेना को देख ಖುಷಿ होती है. ಮೆಜಾರಿಟಿ ಮಾತೆಯರು, ಅದರಲ್ಲಿಯೂ ಬಾಪ್ ದಾದರವರಿಗೆ ವಿಶೇಷ ಶಕ್ತಿ ಸೈನ್ಯವನ್ನು ನೋಡಿ ಬಹಳ ಖುಷಿ ಆಗ್ತಾ ಇದೆ. 4 ದಿವಾರೋ ಮೇ ರಹನೆ ವಾಲಿ ಮಾತಾಯಿ, 4 ಗೋಡೆಗಳ ನಡುವೆ ಇರ್ತಿದ್ದಂತಹ ಮಾತೆಯರು ಬಾಪ ದ್ವಾರ ವಿಶ್ವ ಕಲ್ಯಾಣಕಾರಿ ಬನ್ ವಿಶ್ವಕ್ಕೆ ರಾಜ್ಯಾಧಿಕಾರಿ ಬನ್ ಗಯಿ ಹೈ. ಬಾಬಾಂತರ 4 ಗೋಡೆಯ ನಡುವೆ ಇದ್ದಂತಹ ಮಾತೆಯರು ಈಗ ಬಾಬರವರ ಮೂಲಕ ವಿಶ್ವ ಕಲ್ಯಾಣಕಾರಿಯಾಗಿದ್ದೀರಿ, ವಿಶ್ವದ ರಾಜ್ಯಾಧಿಕಾರಿ ಆಗ್ಬಿಟ್ರಿ. ಮೊದಲು ಎಲ್ಲಿದ್ರಿ? 4 ಗೋಡೆಯ ನಡುವೆ. ಇವತ್ತೇನಾದೆವು? ತಂದೆಯ ಮೂಲಕ ವಿಶ್ವ ಕಲ್ಯಾಣಕಾರಿಗಳು, ವಿಶ್ವದ ರಾಜ್ಯಾಧಿಕಾರಿಗಳು. ಬನ್ ಗಯೇ ಹಿ ಯಾ ಬನ್ ರಹೇ ಹಿ, ಕ್ಯಾ ಕಹೆಂಗೆ ಹೇಳಿ ಮಾತೆಯರು? ಆಗ್ಬಿಟ್ಟಿರೋ, ಆಗ್ತಾ ಇದ್ದೀರೋ? ವಿಶ್ವ ಕಲ್ಯಾಣಕಾರಿ ಆಗ್ಬಿಟ್ಟಿದ್ದೀರಾ? ವಿಶ್ವದ ರಾಜ್ಯಾಧಿಕಾರಿ ಆಗ್ಬಿಟ್ಟಿದ್ದೀರಾ? ಅಥವಾ ಬನ್ ರಹೇ ಹೋ, बन गए हो? विश्व के राज्य का माखन का गोला आप सबके हाथ में है ना. ವಿಶ್ವದ ರಾಜ್ಯ ಭಾಗ್ಯದ ಯಾವುದರದಂತಾರೆ ಬಾಬಾ? ಮಾಕನ್ಕ, ಬೆಣ್ಣೆಯ ಆ ಪಾತ್ರೆ ನಿಮ್ಮೆಲ್ಲರ ಕೈಯಲ್ಲಿದೆ ಅಲ್ವಾ? ವಿಶ್ವ ರಾಜ್ಯದ ಬೆಣ್ಣೆಯ ಪಾತ್ರೆ ನಿಮ್ಮ ಕೈಯಲ್ಲಿದೆ ಅಲ್ವಾ? बाप दादा ने देखा जो भी माताएं मधुबन में पहुंची है उनको एक बात की बहुत खुशी है. कौन सी खुशी है? ಮಧುಬನಕ್ಕೆ ಯಾವುದೆಲ್ಲ ಮಾತೆಯರು ಬಂದಿದ್ದಾರೋ ಒಂದು ಮಾತಿನ ಬಗ್ಗೆ ಮಾತೆಯರಿಗೆ ಬಹಳ ಖುಷಿ. ಏನ್ ಖುಷಿ? बाप दादा ने हम माताओं को ವಿಶೇಷ ಬುಲಾಯ है. ಯಾಕೆಂದ್ರೆ ಬಾಪ್ ದಾದ ನಾವು ಮಾತೆಯರನ್ನ ವಿಶೇಷವಾಗಿ ಮಧುಬನಕ್ಕೆ ಕರೆದಿದ್ದಾರೆ, ಅದಕ್ಕೆ ಮಾತೆಯರಿಗೆ ಖುಷಿ. ತೋ ಮಾತಾ ಒಂದ್ಸೆ ವಿಶೇಷ ಪ್ಯಾರ ಹೇನಾ. ನೋಡಿ ಬಾಬನ ಸಹಿತ ನನಗೆ ಮಾತೆಯರಂದ್ರೆ ವಿಶೇಷ ಪ್ರೀತಿ ಅಲ್ವಾ, ಅದಕ್ಕೆ ನಾನು ಕರ್ದೀನಿ ಅಂತಾರ ಬಾಬಾ. ನಶೆ ಸೆ ಕೇತಿ ಹೈ. ಮಾತೆಯರೇನು ಹೇಳ್ತಾರೆ? ಬಾಪ್ ದಾದಾನೇ ಬುಲಾಯ, ನಮ್ಗೆ ಬಾಪ್ ದಾದಾನೇ ಬುಲಾಯ. ಮಾತೆಯರು ನಶೆಯಿಂದ ಹೇಳ್ತಿದ್ದಾರೆ ಹಮ್ಕೋ ಬುಲಾಯ ಹೈ, ಹಮ್ ಕ್ಯೂ ನಹೀ ಆಯೆಂಗೆ. ನಾವು ಮಾತೆಯರಿಗೋಸ್ಕರನೇ ಮಿಲನ ಮಾಡ್ಲಿಕ್ಕೆ ಸ್ಪೆಷಲ್ ಆಗಿ ಕರೆದಿದಾರಂತಂದ್ಮೇಲೆ ನಾವ್ಯಾಕೆ ಬರಂಗಿಲ್ಲ? ನಾವು ಬಂದೇ ಬರ್ತೀವಿ, ಬಂದೇ ಬಿಟ್ಟಿವಿ. ಬಾಪ್ ದಾದಾ ಬಿ ಸಬ್ಕಿ ರೂಹಾನ್ ಸುನ್ತೆ ರಹತೆ ಹಿ. ಎಲ್ಲ ಮಕ್ಕಳು ಬಾಬನ್ ಜೊತೆಗೆ ಮಾತಾಡುವಂತಹ ಆತ್ಮಿಕ ಸಂಭಾಷಣೆಯನ್ನ ಎಲ್ಲ ಮಕ್ಕಳು ಕೇಳ್ತಾ ಇದ್ದಾರೆ. ಯಹ ಖುಷಿ ಕಾ ನಶಾ ದೇಖ್ತೆ ರಹತೆ ಹಿ. ಬಾಬಾ ತಿಳಿಸ್ತಿದ್ದಾರೆ ಈ ಖುಷಿಯ ನಶೆ ನೋಡ್ತಾ ಇದ್ದೀನಿ. ವೈಸೆ ತೋ ಪಾಂಡವ ಬಿ ಕಮ್ ನಹಿ, ಪಾಂಡವನ್ ಕೆ ಬಿನಾ ಬಿ ವಿಶ್ವ ಕೆ ಕಾರ್ಯ ಕಿ ಸಮಾಪ್ತಿ ನಹಿ ಹೋ ಸಕ್ತಿ. ಈ ಮಾತೇರು ಅಂದ ಕೂಡಲೇ ಪಾಂಡವರು ಹಿಂಗೆ ನೋಡ್ತಾ ಕುಂತಿರ್ತಾರ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ ಪಾಂಡವರು ಏನು ಕಡಿಮೆ ಇಲ್ಲ, ಪಾಂಡವರಿಲ್ಲ ಅಂದ್ರೆ ವಿಶ್ವ ಕಾರ್ಯದ ಸಮಾಪ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಲೇಕಿನ್ ಆದ್ರೆ ಇವತ್ತು ಮಾತ್ರ ವಿಶೇಷ ಮಾತಾವೊಂಕೋ ಪಾಂಡವನೇ ಬಿ ಆಗೆ ರಖಾ ಹೈ. ಇವತ್ತಿನ ಕಾಲದಲ್ಲಿ ಮಾತೆಯರನ್ನ ಪಾಂಡವರು ಸಹಿತ ಏನ್ ಮಾಡಿದ್ದಾರೆ? ಮುಂದಿಟ್ಟಿದ್ದಾರೆ. बाप दादा सभी बच्चों को बहुत सहज पुरुषार्थ की विधि सुना रहे हैं. ಸರಿ, ಎಲ್ಲ ಮೊದಲು ಪೀಠಿಕೆ ಹೆಂಗಿದೆ ಬಾಬಂದ ಮುರಳಿದ್ದ? ಎಲ್ಲರನ್ನ ಸಮಾವೇಶಗೊಳಿಸಿಕೊಂಡು ವಿಶ್ವದ ಆತ್ಮಗಳನ್ನ ತಮ್ಮ ಮುಂದೆ ಎಲ್ಲರನ್ನ ಇಮರ್ಜಿ ಮಾಡ್ಕೊಂಡು ಅದರಲ್ಲಿಯೂ ಮಾತೆಯರನ್ನ ನೋಡ್ಕೊಂಡು ಜೊತೆಗೆ ಚಂದ ಒಂದು ಹಾಡು ಹಾಡಿ. ಯಾವ ಹಾಡು ಹಾಡಿದರು ಬಾಬಾ? ವಾ ಶ್ರೇಷ್ಠ ಭಾಗ್ಯವಾನ್ ಮಕ್ಕಳೇ ವಾ, ಭಗವಾನ್ ಕೆ ಪ್ಯಾರ್ ಕೆ ಪಾತ್ರಾತ್ಮಯೇ ವಾ ಅಂತ ತನ್ನ ಹೃದಯದ ಗೀತೆಯನ್ನ ಹಾಡಿ. ಇದು ಭಾಗ್ಯ ಸಾಮಾನ್ಯ ಭಾಗ್ಯ ಅಲ್ಲ, ಇದು ದೊಡ್ಡ ಭಾಗ್ಯ. ಎಷ್ಟು ಸಾಧಾರಣ ರೂಪದಲ್ಲಿ ಸಿಕ್ತು, ಸಹಜವಾಗಿ ನಮ್ಗೆ ಈ ಭಾಗ್ಯ ಪ್ರಾಪ್ತಿಯಾಗಿದೆ ಅಂತ ಹೇಳಿ ಮತ್ತೆ ಮಾತೆಯರಿಗೆ ನೀವು ವಿಶ್ವ ಕಲ್ಯಾಣಕಾರಿಗಳು, ವಿಶ್ವದ ರಾಜ್ಯಾಧಿಕಾರಿಗಳು. ಈ ರೀತಿ ಎಲ್ಲ ಮಕ್ಕಳನ್ನ ಸಂಕಲ್ಪದಲ್ಲೇ ಪ್ರೀತಿಯಿಂದ ಅಪ್ಕೊಂಡಂತ ಫೀಲ್ ಆಗೋದಿಲ್ವಾ? ಸರಿ, ಪ್ರೀತಿ ಮಾಡಿದ ಮೇಲೆ ಮುಂದಕ್ಕೆ ಮೆಲ್ಲ ಕಿವಿ ಹಿಂಡ್ತಾರೆ ಬಾವಾ. ಶಿಕ್ಷಣ ಕೊಡ್ಲಿಕ್ಕೇನೆ ಕರೆದಿರ್ತಾರೆ ಮಕ್ಕಳನ್ನ.
बाप दादा सभी बच्चों को बहुत सहज पुरुषार्थ की विधि सुना रहे हैं. ನೀವು ಮಕ್ಕಳಿಗೆ ಸಹಜವಾದ ಪುರುಷಾರ್ಥ ಹೇಗೆ ಮಾಡಬೇಕು ಅಂತ ನಾನು ವಿಧಿ ನಿಮಗೆ ತಿಳಿಸಿಕೊಡ್ತೀನಿ. ಮಾತಾವಂಕೋ ಸಹಜ ಚಯನ್, ಮಾತೆಯರಿಗೆ ಕಷ್ಟದ ಹೇಳಿದರೆ ಆಗುವುದಿಲ್ಲ, सरलवादंते विधि बेकु. बाप दादा सब माताओं बच्चों को कहते हैं सबसे सहज पुरुषार्थ का साधन है. ಎಲ್ಲ ಮಕ್ಕಳಿಗೆ ಅದರಲ್ಲಿಯೂ ಮಾತೆಯರಿಗೆ ಸಹಜ ಪುರುಷಾರ್ಥದ ವಿಧಿಯನ್ನ ಬಾಬಾ ತಿಳಿಸಿಕೊಡ್ತಾರೆ. ಸುಲಭ ಪುರುಷಾರ್ಥದ ಸಾಧನೆ ಯಾವುದು? ಒಂದೇ ಒಂದು ಪಾಯಿಂಟ್, ಅದು ಒಂದು ಕರೆಕ್ಟ್ ಮಾಡಿಬಿಟ್ರೆ ನಮ್ಮ ಪುರುಷಾರ್ಥ ಬಹಳ ಸಹಜ, ಬಹಳ ಸುಲಭ. ಯಾವ್ದು ಹೇಳಿ? सिर्फ चलते फिरते संबंध संपर्क में आते हर एक आत्मा को दिल से शुभ भावना की दुआएं दो और दूसरों से भी दुआएं लो. ನೋಡಿ, ಬಾಬಾ ಹೇಳುವಂತಹ ಸಹಜ ಪುರುಷಾರ್ಥದ ವಿಧಿ, ಸಹಜ ಪುರುಷಾರ್ಥದ ಸಾಧನ ಕೇವಲ ನಡೆಯುತ್ತಾ ತಿರುಗುತ್ತಾ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಪ್ರತಿಯೊಂದು ಆತ್ಮಗಳಿಗೂ ಸಹ ಹೃದಯ ತುಂಬಿ ಶುಭ ಭಾವನೆಯ ಆಶೀರ್ವಾದವನ್ನ ಕೊಡಿ ಮತ್ತು ಅನ್ಯರಿಂದ ಆಶೀರ್ವಾದವನ್ನು ಪಡೆಯಿರಿ. ಹೃದಯ ತುಂಬಿ ಆಶೀರ್ವಾದ ಕೊಡಬೇಕು. ಶುಭ ಭಾವನೆಯಿಂದ ಎಲ್ಲರಿಂದ ಆಶೀರ್ವಾದವನ್ನ ಪಡ್ಕೋಬೇಕು. ಇದು ಸಹಜ ಪುರುಷಾರ್ಥದ ವಿಧಿ. ಚಾಹೆ ಆಪ್ಕೋ ಕೋಯಿ ಕುಚ್ ಬಿ ದೇ, ಬದ್ ದುವಾ ಬಿ ದೇ, ಬೇರೆಯವ್ರು ನಮ್ಗೆ ಏನ್ ಬೇಕಾರೆ ಕೊಡ್ಲಿ, ಅವರು ಆಶೀರ್ವಾದ ಕೊಡುವ ಬದಲು ಬೇಕಾದ್ರೆ ಶಾಪ ಬೇಕಾದ್ರೂ ಕೊಡ್ಲಿ, ಪರವಾಗಿಲ್ಲ. ಕುಚ್ ಬಿ ದೇ, ಬದ್ ದುವಾ ಬಿ ದೇ, ಆದರೆ आप उस बद दुआ को भी अपने शुभ भावना की शक्ति से दुआ में परिवर्तन कर दो. ಅವರು ನಮಗೆ ಶಾಪ ಕೊಟ್ಟರು ಸಹಿತ ನಾವು ನಮ್ಮ ಶುಭ ಭಾವನೆಯ ಶಕ್ತಿಯಿಂದ ಆಶೀರ್ವಾದಕ್ಕೆ ಅದನ್ನು ಪರಿವರ್ತನೆ ಮಾಡಿಕೊಳ್ಳಿ. ಬೇರೆ ನಮಗೆ ಕೆಟ್ಟದ್ದು ಮಾತಾಡಿರ್ಬೋದು, ಒಂದು ವೇಳೆ ನೀವು ಅದನ್ನ ಇಲ್ಲ ಈ ಕೆಟ್ಟದ್ದು ಮಾತಾಡಿದ್ದು ಒಳ್ಳೆಯದೇ, ಚಲೋನೇ ಆಯ್ತು, ನಾವು ಮುಂದಕ್ಕೆ ಹಿಂಗ್ ಚಲೋ ಇರೋಣ, ನಾವು ಚೇಂಜ್ ಆಗೋಣ, ಒಳ್ಳೆ ಶುಭ ಭಾವನೆಗೆ ಪರಿವರ್ತನೆ ಮಾಡಿದ್ರೆ ಅವರು ಶಾಪ ಕೊಟ್ಟರು ನಮ್ಗೆ ಏನಾಗ್ತದೆ? ಆಶೀರ್ವಾದ ಆಗ್ತದೆ. ಆಪ್ ದ್ವಾರ ಹರ ಆತ್ಮಕ್ಕೂ ದುವಾ ಅನುಭವ ಹೋ. ನಮ್ಮಿಂದ ಎಲ್ಲ ಆತ್ಮಗಳಿಗೆ ಆಶೀರ್ವಾದದ ಅನುಭವ ಆಗಬೇಕು. उस समय अनुभव करो जो बद दुआ दे रहा है वो इस समय कोई ना कोई विकार के वशीभूत है. ಅಕಸ್ಮಾತ್ ಬೇರೆಯವರು ನಮ್ಗೆ ಶಾಪ ಕೊಡ್ತಾ ಇದ್ದಾರೆ, ಆವಾಗ ನಮ್ಗೆ ಅರ್ಥ ಆಗ್ಬೇಕು ಇವರು ಯಾವುದೋ ಒಂದು ವಿಕಾರಕ್ಕೆ ವಶ ಆಗಿದ್ದಾರೆ. ಯಾವುದೋ ಒಂದು ವಿಕಾರಕ್ಕೆ ವಶ ಆದದಕ್ಕೆ ನಮ್ಗೇನ್ ಮಾಡ್ತಿದ್ದಾರೆ? ಅವರು ಶಾಪ ಕೊಡ್ತಾ ಇದ್ದಾರೆ. ಆದ್ರಿಂದ ವಿಕಾರಕ್ಕೆ ವಶ ಆಗಿರೋದ್ರಿಂದ ಅವ್ರು ಏನಾದ್ರು ವಶೀಭೂತ ಆತ್ಮ. ವಶೀಭೂತ ಆತ್ಮದ ಪ್ರತಿ ಅಥವಾ ಪರವಶ್ ಆತ್ಮ ಅವರ ಪ್ರತಿ ಎಂದಿಗೂ ನಮ್ಮಿಂದ ಶಾಪ ಹೋಗ್ಬಾರ್ದು. ಅವರ ಪ್ರತಿ ಎಂದಿಗೂ ನಾವು ನಮ್ಮಿಂದ ಶಾಪದ ಅಥವಾ ನೆಗೆಟಿವ್ ಸಂಕಲ್ಪ ನಮ್ಮಿಂದ ಹೋಗ್ಬಾರ್ದು. ಅವರಿಂದ ಶಾಪ ಬರ್ತಾ ಇದೆ, ನಮ್ಗೆ ಅವಾಗ ಅರ್ಥ ಆಗ್ಬೇಕು ಅವ್ರು ಯಾವುದೋ ಒಂದು ವಿಕಾರಕ್ಕೆ ವಶೀಭೂತ ಆಗಿದ್ದಾರೆ, ಅವರೀಗ ವಶೀಭೂತ ಆತ್ಮ, ಅವರು ಪರವಶ ಆತ್ಮ. ಅವರ ಪ್ರತಿ ನಾನು ಏನ್ ಮಾಡಬಾರ್ದು? ಶಾಪ ಕೊಡಬಾರ್ದು, ಬದುದುವ ನಾನ್ ಮಾಡಬಾರ್ದು. ಉಸ್ಕೆ ಪ್ರತಿ ಮತ್ತೇನ್ ಮಾಡ್ಬೇಕು ನಾನು? ಅಲ್ಲ, ವಶ ಆಗ್ಬಿಟ್ಟಿದ್ದಾರೆ ಅವರು, ಪರವಶ ಆಗಿದ್ದಾರೆ, ವಶೀಭೂತ ಆಗಿದ್ದಾರೆ, ಭೂತಕ್ಕೆ ವಶ ಆಗಿದ್ದಾರೆ, ವಿಕಾರಕ್ಕೆ ವಶ ಆಗಿದ್ದಾರೆ. ದಯ ಬರಂಗಿಲ್ವ ಅವಾಗ? ಆವಾಗ ಉಸ್ಕೆ ಪ್ರತಿ ಸದಾ ಸಹಯೋಗ ದೇನೇಕಿ ದುವಾ ನಿಖಿಲೆಗೆ. ಅಯ್ಯೋ, ನಾನು ಅವರಿಗೆ ಹೆಲ್ಪ್ ಮಾಡ್ಬೇಕಪ್ಪ, ಸಹಯೋಗ ಕೊಡ್ಬೇಕು ನಾನು ಅಂತ ಹೇಳಿ ನಮ್ಮ ಹೃದಯದಿಂದ ಆಶೀರ್ವಾದನೆ ಹೊರಬರ್ಬೇಕ. ಸಿರ್ಫ್ ಏಕಿ ಬಾತ್ ಯಾದ್ ರಖೋ. ಆದ್ರಿಂದ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಹಮೇ ನಿರಂತರ ಏಕಿ ಕಾರ್ಯ ಕರ್ನಾ ಹೇ. ನಿರಂತರ ನಾನು ಒಂದೇ ಕೆಲಸ ನಿರಂತರ ಮಾಡ್ತಾ ಇರ್ಬೇಕು. ಬರ್ಕೊಳ್ಳಿ, ಯಾವ ಕೆಲಸ? ಯಾವ ಕೆಲಸ ನಿರಂತರ ಮಾಡ್ತಾ ಇರಬೇಕಾದ ಕೆಲಸ ಯಾವುದು? ಸಂಕಲ್ಪ ದ್ವಾರ
बोल द्वारा, कर्मण द्वारा, संबंध संपर्क द्वारा दुआ देना और दुआ लेना. ಸಂಕಲ್ಪದಿಂದ, ಮಾತಿನಿಂದ, ಕರ್ಮದ ಮೂಲಕ, ಸಂಬಂಧ ಸಂಪರ್ಕದ ಮೂಲಕ ಆಶೀರ್ವಾದವನ್ನ ಕೊಡೋದು ಮತ್ತೆ ಆಶೀರ್ವಾದವನ್ನ ತಗೊಳ್ಳೋದು. ಇದು ಒಂದು ಮಾತು ಸದಾ ಈ ನಿರಂತರ ಕೆಲಸದಲ್ಲಿ ಇರಬೇಕು. ನಮ್ಮಿಂದ ಮತ್ತೊಬ್ಬರಿಗೆ ಸಹಯೋಗ ಸಿಗ್ಬೇಕು. ನಮ್ಮಿಂದವರಿಗೆ ಆಶೀರ್ವಾದನೆ ಹೋಗ್ಬೇಕು. ಅವ್ರು ಬೇಕಾದ್ರೆ ಶಾಪ ಕೊಡಬಹುದು. ಯಾಕೆ? ಅವರು ವಿಕಾರಕ್ಕೆ ವಶ ಆಗಿರ್ತಾರೆ, ವಶೀಭೂತಾತ್ಮಾಗಿರ್ತಾರೆ, ಪರವಶ ಆಗಿರ್ತಾರೆ. ಅವರ ಪ್ರತಿ ನಾವು ಬದುದುವ ಕೊಡಕೂಡದು. ನಾವು ಆಶೀರ್ವಾದದ ಸಂಕಲ್ಪನೆ ಕೊಡಬೇಕು. ಅವರಿಗೆ ಸಹಯೋಗ ಕೊಡುವ ಸಂಕಲ್ಪನೆ ಮಾಡಬೇಕು. ಯಾವುದರ ಮೂಲಕ? ಸಂಕಲ್ಪದ ಮೂಲಕ, ಮಾತಿನ ಮೂಲಕ, ಕರ್ಮದ ಮೂಲಕ, ಸಂಬಂಧ ಸಂಪರ್ಕದ ಮೂಲಕ ಆಶೀರ್ವಾದ ಕೊಡಬೇಕು, आशीर्वाद तगोबेकु. अगर किसी आत्मा के प्रति कोई भी व्यर्थ संकल्प या नेगेटिव संकल्प आवे भी, ನನಗೆ ಮತ್ತೊಬ್ಬರ ಬಗ್ಗೆ ವ್ಯರ್ಥ ಸಂಕಲ್ಪ ಬಂದ್ಬಿಡ್ತು, ನೆಗೆಟಿವ್ ಸಂಕಲ್ಪ ಬಂದ್ಬಿಡ್ತು, ಯಹ ಯಾದ್ ರಖೋ ಮೇರಾ ಕರ್ತವ್ಯ ಕ್ಯಾ ಹೈ. ಆವಾಗ ನೆನಪಾಗ್ಬೇಕು ನಮ್ಗೆ, ಅಯ್ಯೋ ನನ್ನ ಕರ್ತವ್ಯ ಏನು, ಅದು ನಮ್ಗೆ ನೆನಪಾಗ್ಬೇಕು. ಬೇರೆಯವ್ರ ಪ್ರತಿ ನೆಗೆಟಿವ್ ಸಂಕಲ್ಪ ಬಂತು ಅಥವಾ ವ್ಯರ್ಥ ಸಂಕಲ್ಪ ಬಂತು, ಆವಾಗ ನನಗೆ ನೆನಪಾಗ್ಬಿಡ್ಬೇಕು ನನ್ನ ಕರ್ತವ್ಯ ಏನು, ನಾನು ಏನ್ ಮಾಡ್ಬೇಕಾಗಿದೆ, ಇದು ನೆನಪಿರ್ಬೇಕಲ್ಲ ನಮ್ಗೆ. ಅದಕ್ಕೆ ಬಾಬಾ ಒಂದು ಉದಾಹರಣೆ ಕೊಡ್ತಾರೆ. ಏನಂತಂದ್ರೆ, ಕಹ ಆಗ ಲಗ ರಹಿ ಹೋ. ಕೆಲವು ಕಡೆ ಬೆಂಕಿ ಬಿದ್ದಿದೆ, ಜೋರ್ ಧಗ ಧಗ ಬೆಂಕಿ ಉರಿತಾ ಉಂಟು. ಅವರು ನಾವ್ ಯಾರು? ಆಗ ಬುಜಾನೆ ವಾಲೆ, ನಾವು ಬೆಂಕಿಯನ್ನ ಆರಿಸೋರು. तो वो आग को देख जल डालने का अपना कार्य भूलता नहीं है. ಈಗ ನಾವು ಫೈರ್ ಬ್ರಿಗೇಡರ್, ಅಗ್ನಿಶಾಮಕ ದಳದವರು. ಬೇರೆ ಬೇರೆ ಕಡೆ ಕಾಮದ ಅಗ್ನಿ, ಕ್ರೋಧದ ಅಗ್ನಿ, ಲೋಭದ ಅಗ್ನಿ, ಅಹಂಕಾರದ ಅಗ್ನಿ ಉರಿತಾ ಇದ್ದಾಗ ನಮ್ ಕೆಲ್ಸ ಏನು? ಬೆಂಕಿಯನ್ನ ಆರಿಸುವ ಕೆಲಸ ನಮ್ದು. ಆ ಬೆಂಕಿಯನ್ನ ಕಂಡ ಕೂಡ್ಲೆ ನೀರು ಹಾಕುವಂತ ಕಾರ್ಯವನ್ನ ಯಾರು ಮರಿತಾರ? ಅಗ್ನಿಶಾಮಕ ದಳದವ್ರು ಮರಿತಾರ? ಬೆಂಕಿ ಉರಿತಾ ಇದೆ, ಈಗ ಅಯ್ಯೋ ನಾನು ನೀರು ಹಾಕ್ಬೇಕಂತ ನೆನಪೇ ಆಗಿಲ್ಲ ನನಗೆ ಅಂತಾರ? ಎಂದಿಗೂ ಮರೆಯಂಗಿಲ್ಲ. ಉನ್ನೋಂಕೋ ಯಾದ್ रहता है, हम जल डालने वाले ही, ಆಗ ಬುಜಾನೆ ವಾಲೆ ಹಿ, ನಾವು ಬೆಂಕಿಯನ್ನ ಆರಿಸುವವರು, ನಾವು ನೀರನ್ನ ಹಾಕುವವರು. ಅದೇ ರೀತಿ ಅಗರ್ कोई किसी भी विकार की आग वश कोई भी ऐसा कार्य करता है तो आपको अच्छा नहीं लगता है. ಕೆಲವರು ವಿಕಾರಕ್ಕೆ ವಶ ಆಗಿ ಇಂಥ ಕೆಲಸ ಮಾಡ್ತಾ ಇರ್ತಾರೆ, ಉಲ್ಟಾ ಪಲ್ಟಾ ಮಾತಾಡ್ತಾ ಇರ್ತಾರೆ, ಕ್ರೋಧಕ್ಕೆ ವಶ ಆಗ್ತಾರೆ, ಅಹಂಕಾರದಿಂದ ಮಾತಾಡ್ತಾ ಇರ್ತಾರೆ, ನಮ್ಮನ್ನ ದೂರ್ತಾ ಇರ್ತಾರೆ, ನಮ್ಗೆ ಶಾಪ ಕೊಡ್ತಾ ಇರ್ತಾರೆ. ಪಾಪ ಅವರ ವಿಕಾರಕ್ಕೆ ವಶೀಭೂತ ಆತ್ಮ ಅಂತ ಅನ್ನೋದು ನೆನ್ಪಿಡ್ಕೋಬೇಕು ಅನ್ನೋ ಬೇಡ ನಾವು. ಬೆಂಕಿ ಉರಿತಾ ಉಂಟು, ಅವರಲ್ಲಿ ಕಾಮದ ಬೆಂಕಿ, ಕ್ರೋಧದ ಬೆಂಕಿ, ಮೋಹದ ಬೆಂಕಿ ಉರಿತಾ ಇದೆ. ಅಚ್ಚನೇ ಲಗ್ತಾ ಹೇನಾ, ನಮ್ಗೆ ಚಂದ ಅನಿಸ್ತದ? ಚಲ ಅನ್ಸಂಗಿಲ್ಲ. ತೋ ಆಪ್ ಅಪ್ಪನ ಕರ್ತವ್ಯ ಯಾದ್ ರಖೋ. ಅವಾಗ ನಾನು ಅಗ್ನಿಶಾಮಕ ದಳ, ನಾನು ಬೆಂಕಿಯನ್ನು ಆರಿಸೋನು. ನನ್ನ ಕರ್ತವ್ಯ ಏನೀಗ? ಆ ಕ್ರೋಧದ ಬೆಂಕಿಗೆ ನೀರ್ ಹಾಕ್ಬೇಕು, ಅಹಂಕಾರದ ಬೆಂಕಿಗೆ ನೀರ್ ಹಾಕಿ ತಣಿಸ್ಬೇಕು. ನಾನು ಆಶೀರ್ವಾದನೆ ಮಾಡ್ಬೇಕು, ಶುಭ ಭಾವನೆನೇ ಕೊಡ್ಬೇಕು, ನಾನು ಸಹಯೋಗನೇ ಕೊಡ್ಬೇಕು. ಬಾಬಾ ಹೇಳ್ತಾರೆ, ನಿಮ್ ಕರ್ತವ್ಯವನ್ನ ನೀವು ಮರಿತೀರಾ? ಆ ಪಾಪನ ಕರ್ತವ್ಯ ಯಾದ್ ರಖೋ, ಮೇರಾ ಕರ್ತವ್ಯ ಹೇ. ಹೇಳಿ, ನನ್ನ ಕರ್ತವ್ಯ ಏನು? ಕಿಸಿ ಬಿ ಪ್ರಕಾರ ಕಿ ಆಗ್ ಬುಜಾನೆ ಕಾ ಅರ್ಥಾತ್ ದುವಾ ದೇನೆ ಕಾ. ಆ ಬೆಂಕಿಯನ್ನ ಆರಿಸುವವನು ನಾನು, ಆಶೀರ್ವಾದವನ್ನ ನೀಡುವವನು ನಾನು. ಶುಭ ಭಾವನಾಕಿ ಭಾವನಾಕ ಸಹಯೋಗ ದೇನೇಕ, ಅವರಿಗೆ ಶುಭ ಭಾವನೆಯ ವೈಬ್ರೇಷನ್ ಅನ್ನ ಕೊಡ್ಬೇಕ, ಶುಭ ಭಾವನೆಯನ್ನ ಕೊಡ್ಬೇಕು. ನಾನು ನನ್ನ ಕರ್ತವ್ಯವನ್ನ ನಾನು ಮರಿಬಾರ್ದಲ್ಲ. ಅಗ್ನಿಶಾಮಕ ದಳದವ್ರು ಮರಿತಾರ? ಬೆಂಕಿ ಕಂಡ ಕೂಡಲೇ ನೀರ್ ಹಾಕ್ಬೇಕನ್ಸಂಗಿಲ್ಲ ಅವರಿಗೆ. ನಾನು ಇವೆಲ್ಲ ಅಗ್ನಿಯನ್ನ ಆರಿಸುವಂತ ದಳದವನು ಹೌದೋ ಅಲ್ಲೋ? ಬಾಬಾ ಅಂತಾರೆ, ಬೇರೆಯವರು ವಿಕಾರಕ್ಕೆ ವಶ ಆದ್ರೆ, ವಶೀಭೂತ ಆದ್ರೆ, ಪರವಶ ಆದ್ರೆ ನಿಮ್ಗೆ ನಿಮ್ಮ ಕರ್ತವ್ಯ ನೆನಪಾಗಂಗಿಲ್ವಾ? ಬಾಬಾ ಹೇಳ್ತಾರೆ, ಶುಭ ಭಾವನಾ ಕಿ ಭಾವನಾ का सहयोग देना. बस एक अक्षर याद रखो, माताओं को सहज एक शब्द याद रखना,
ಗೊತ್ತಾಯ್ತಾ? ಒಂದು ಶಬ್ದ ಎಲ್ಲರೂ ನೆನ್ಪಿಡ್ಕೋಬೇಕ. ಶಾರ್ಟ್ ಅಲ್ಲಿ ಹೇಳಿ. ದುವಾ ದೇನಾ, ದುವಾ ಲೇನಾ. ನನ್ನ ಆಶೀರ್ವಾದ ಕೊಡ್ಬೇಕು, ಆಶೀರ್ವಾದ ತಗೋಬೇಕು. ಮಾತಾಯೇ ಕರ್ ಸಕ್ತಿ ಹೋ, ಮಾತೆಯರು ಇದನ್ನ ಮಾಡ್ಲಿಕ್ಕೆ ಸಾಧ್ಯನಾ? ಅಷ್ಟೊತ್ತಿಗೆ ಮಾತೆಯರೆಲ್ಲ ಕೈ ಎತ್ತುತ್ತಾರೆ, ಹ್ಞೂ ಬಾಬಾ ಅಂತಾರೆ. ಕರ್ ಸಕ್ತಿ ಹೇ, ಅಚ್ಚಾ करना ही है. पांडव कर सकते हैं, पांडव कर सकते हैं. पांडव कहते हैं करना ही है. गाया हुआ है पांडव अर्थात सदा विजयी और शक्तियां अर्थात विश्व कल्याणकारी नाम से प्रसिद्ध है. ಆದ್ರಿಂದ ಪಾಂಡವರಂದ್ರೆ ಸದಾ ವಿಜಯಿಗಳು, ಶಕ್ತಿಯರಂದ್ರೆ ಸದಾ ವಿಶ್ವ ಕಲ್ಯಾಣಕಾರಿಗಳು ಅಲ್ವಾ? ಈ ಹೆಸರಿನಿಂದ ಪ್ರಸಿದ್ಧ ಆಗಿದ್ದೀರಿ. ಪಾಂಡವರಂದ್ರೆ ವಿಜಯಿಗಳಂತ ಪ್ರಸಿದ್ಧ ಆಗಿದ್ದಾರೆ, ಶಕ್ತಿಯರಂದ್ರೆ ವಿಶ್ವ ಕಲ್ಯಾಣಕಾರಿಗಳಂತ ಪ್ರಸಿದ್ಧ ಆಗಿದ್ದೀರಿ. बाप दादा को चारों ओर के बच्चों से अभी तक एक ಆಶಾ ರಹಿ ಹುಯಿ ಹೈ. ಗೊತ್ತಾಯ್ತಲ್ಲ? ಪಾಂಡವರಿಗೆ ಮತ್ತೆ ಶಕ್ತಿಯರಿಗೆ ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಿದ್ದಾರೆ ಬಾಬಾ. ಎಲ್ಲ ಕಡೆ ಬೇರೆ ಕಡೆ ಬೇರೆಯವ್ರು ಏನ್ ಮಾಡ್ತಾ ಇದ್ರೆ, ಶಾಪ ಕೊಡ್ತಾ ಇದ್ರೆ, ಅನ್ಯರು ನಮ್ಮ ಬಗ್ಗೆ ನೆಗೆಟಿವ್ ಸಂಕಲ್ಪ ಮಾಡ್ತಾ ಇದ್ರೆ, ನಮ್ಮ ಬಗ್ಗೆ ಉಲ್ಟಾ ಪಲ್ಟಾ ಮಾತಾಡಿದ್ರೆ ಅಲ್ವಾ, ನಾನು ಹೇಗಿರ್ಬೇಕು? ನಾನು ಅಗ್ನಿಶಾಮಕ ದಳದವನು, ನನ್ನ ಕರ್ತವ್ಯ ನೆನ್ಪಿಟ್ಕೋಬೇಕು. ನಾನು ಅನೇಕ ಪ್ರಕಾರದ ಬೆಂಕಿಯನ್ನ ಆರಿಸುವವನು, ಆಶೀರ್ವಾದವನ್ನ ಕೊಡುವವನು, ಆಶೀರ್ವಾದ ತಗೊಳ್ಳುವವನು, ಇದು ನೆನ್ಪಿರ್ಬೇಕು. ಸರಿ, ಈ ಕರ್ತವ್ಯವನ್ನ ಯಾರು ಮಾಡ್ತಾರೋ ಆವಾಗ ಟೈಟಲ್ ಏನ್ ಬರ್ತದೆ ಹೇಳಿ? ಪಾಂಡವರಿಗೆ ಟೈಟಲ್ ಏನು? ಸದಾ ವಿಜಯಿ. ಶಕ್ತಿಯರಿಗೆ ಏನ್ ಟೈಟಲ್? ಸದಾ ವಿಶ್ವ ಕಲ್ಯಾಣಕಾರಿ. ಈಗ 4 ಕಡೆಯ ಮಕ್ಕಳನ್ನ ನೋಡಿ ಬಾಬನಿಗೆ ಒಂದು ಆಸೆ ಆಗ್ತಾ ಉಂಟಂತೆ. ಬತಾಯೇ ಓ ಕೌನ್ಸಿ ಆಶಾ ಹೇ? ನೋಡಿ, ನನಗೊಂದು ಆಸೆ ಆಗ್ತಾ ಉಂಟು ಮಕ್ಕಳನ್ನ ನೋಡಿದ ಕೂಡ್ಲೆ. ಹೇಳ, ನಂದು ಆಸೆ ಏನಂತೆ ಹೇಳ? ಉತ್ತರ ಕೊಡಿ. ಹ್ಞೂ ಬಾಬಾ, ನಿನ್ನ ಆಸೆಯನ್ನು ಪೂರ್ಣಗೊಳಿಸ್ಲಿಕ್ಕೇನೆ ಇದ್ದೀನಿ, ಹೇಳು ಬಾಬಾ ಅಂತ ಹೇಳಿ ಎಲ್ಲರೂ. ಬತಾಯೇ ಓ ಕೌನ್ಸಿ ಆಶಾ ಹೇ? ಜಾನ್ ತೋ ಗಯೇ ಹೋನಾ? ನಿಮ್ಗೆಲ್ಲ ಗೊತ್ತಲ್ವಾ? टीचर्स जान गई हो ना? सभी बच्चे ಯಥಾಶಕ್ತಿ ಪುರುಷಾರ್ಥ ತೋ ಕರ್ ರಹೇ ಹೇ. ಎಲ್ಲಾ ಮಕ್ಕಳು ತಮ್ಮ ತಮ್ಮ ಶಕ್ತಿಗನುಸಾರವಾಗಿ ಪುರುಷಾರ್ಥವನ್ನಂತೂ ಎಲ್ಲರೂ ಮಾಡ್ತಾ ಇದ್ದೀರಿ. ಬಾಪ್ ದಾದಾ ಪುರುಷಾರ್ಥ ದೇಖ್ ಕರ್ಕೆ ಮುಸ್ಕರಾತೆ ಹೇ. ಎಲ್ಲ ಮಕ್ಕಳ ಪುರುಷಾರ್ಥವನ್ನ ನೋಡಿ ಬಾಪ್ ದಾದಾ ಮುಗುಳ್ನಗ್ತಾ ಇದ್ದಾರೆ. ಲೇಕಿನ್ ಲೇಕಿನ್ ಕ್ಯಾ? ಏಕ ಆಶಾ ಯಹ ಹೈ. ಬಾಬಾ ಅಂತಾರೆ ಎಲ್ಲರೂ ಅವರವರ ಶಕ್ತಿಗನುಸಾರವಾಗಿ ಪುರುಷಾರ್ಥ ಮಾಡ್ತಿದ್ದಾರೆ, ಆದ್ರೆ ನನಗೊಂದು ಆಸೆ ಇದೆ. ಬಾಬಾ ತಿಳಿಸ್ತಾರೆ. ಹೇಳಿ, ಬಾಬಾ ತನ್ನ ಆಸೆಯನ್ನ ಮಕ್ಕಳ ಮುಂದೆನೆ ಹೇಳ್ಬೇಕಲ್ಲ. ಎಸ್, ಏಕ ಆಶಾ ಯಹ ಹೈ ಪುರುಷಾರ್ಥ ಮೇ ಅಭಿ ತೀವ್ರ ಗತಿ ಚಾಹಿಯೇ. ಬಾಬನಿಗೆ ಏನ್ ಆಸೆ ಅಂತೆ? ಬಾಪ್ ದಾದಾ ಪುರುಷಾರ್ಥ ದೇಖ್ ಕರ್ಕೆ ಮುಸ್ಕರಾತೆ ಹೇ. ಯಥಾಶಕ್ತಿ ಪುರುಷಾರ್ಥ ಬಚ್ಚೆ ಕರ್ ರಹೇ ಹೇ. ಆದರೆ ಏನ್ ಆಸೆ ಅಂದ್ರೆ ಮಕ್ಕಳು ಪುರುಷಾರ್ಥದಲ್ಲಿ ತೀವ್ರತೆ ಬರಬೇಕು. ಪುರುಷಾರ್ಥ ಹೇ ಅಭಿ ತೀವ್ರ ಗತಿ ಚಾಹಿಯೇ. ಎಲ್ಲ ಮಕ್ಕಳು ಪುರುಷಾರ್ಥ ಮಾಡ್ತಿದ್ದಾರೆ, ಆದರೆ ಈಗ ಏನಿರ್ಬೇಕಂತ ಆಸೆ ಬಾಬನಿಗೆ? ತೀವ್ರ ಗತಿಯಲ್ಲಿ ಪುರುಷಾರ್ಥ ಇರಬೇಕು. ಇಸ್ಕಿ ವಿಧಿ ಕ್ಯಾ ಹೇ? ಏನು ವಿಧಿ ಅದಕ್ಕೆ? ಇವತ್ತು ನೋಡಿ, ಬಾಬಾ ತನ್ನ ಆಸೆ ಹೇಳುವುದು ಮಾತ್ರ ಅಲ್ಲ, ಆ ಆಸೆ ಪೂರ್ಣ ಆಗ್ಬೇಕಾದ್ರೆ ಮಕ್ಕಳಿಗೆ ವಿಧಿಯನ್ನು ಕಲಿಸಿಕೊಡ್ತಾರೆ. ಮೊದಲೊಂದು ಪಾಯಿಂಟ್ ಅಂದ್ರು ಬಾಬಾ, ಸಹಜ ಪುರುಷಾರ್ಥಕ್ಕೆ ವಿಧಿ ಅಲ್ವಾ? ಸಹಜ ಪುರುಷಾರ್ಥದ ವಿಧಿ ಏನ್ ಹೇಳ್ಕೊಟ್ರು ಬಾಬಾ? ನಡೀತಾ ತಿರುಗ್ತಾ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಪ್ರತಿಯೊಂದು ಆತ್ಮಗಳ ಬಗ್ಗೆ ಹೃದಯದಿಂದ ಶುಭ ಭಾವನೆಯ ಆಶೀರ್ವಾದವನ್ನ ಕೊಡಿ, ಅನ್ಯರಿಂದಲೂ ಆಶೀರ್ವಾದ ತೆಗೆದುಕೊಳ್ಳಿ ಅಂತ ಮೊದಲು ಬಾಬಾ ಸಹಜ ಪುರುಷಾರ್ಥಕ್ಕೆ ವಿಧಿ ಕೊಟ್ರು. ಈಗ ತೀವ್ರ ಪುರುಷಾರ್ಥಕ್ಕೆ ವಿಧಿ. ಆಗ ಕೊಟ್ಟದ್ದು ಸಹಜ ಪುರುಷಾರ್ಥಕ್ಕೆ ವಿಧಿ. ಈಗ ಬಾಬಾ ತಿಳಿಸೋದು ತೀವ್ರ ಪುರುಷಾರ್ಥಕ್ಕೆ ವಿಧಿ ಯಾವುದು? इसकी विधि है कारण शब्द समाप्त हो जाए और निवारण स्वरूप सदा बन जाए. ಕಾರಣ ಶಬ್ದವನ್ನ ಸಮಾಪ್ತಿ ಮಾಡಿಬಿಡಿ, ನಿವಾರಣಾ ಸ್ವರೂಪದಲ್ಲಿ ಸದಾ ಕಾಲಕ್ಕೂ ಇರಬೇಕು.
ತೀವ್ರ ಪುರುಷಾರ್ಥಿ ಆಗ್ಬೇಕಾದ್ರೆ ಕಾರಣ ಶಬ್ದವನ್ನ ಸಮಾಪ್ತಿ ಮಾಡಿ ನಿವಾರಣಾ ಸ್ವರೂಪದಲ್ಲಿ ಇರ್ಬೇಕು. कारण तो समय अनुसार बनते ही है, बनते रहेंगे, लेकिन आप सब निवारण स्वरूप बनो. ಕಾರಣ ಅಂತೂ ಏನಾದ್ರು ಹೆಚ್ಚು ಕಡಿಮೆ ಆದ ಕೂಡಲೇ ಏನು ಅಂತ ಕೇಳಿದ ಕೂಡಲೇ ಕಾರಣ ಹೇಳ್ತೀವಿ. ಆದರೆ ಬಾಬಾ ಹೇಳ್ತಾರೆ ನಿವಾರಣಾ ಸ್ವರೂಪದಲ್ಲಿರಿ. ಆಪ್ ಸಭಿ ಬಚ್ಚೋं को विश्व के निवारण कर, सभी को मेजॉरिटी आत्माओं को निर्वाण धाम में भेजना है. ಬಾಬಾ ಅಂತಾರೆ ಎಲ್ಲ ಮಕ್ಕಳು ಸಹಿತ ಏನಾರು ಕಾರಣ ಇದ್ರೆ ಅದನ್ನ ನಿವಾರಣೆ ಮಾಡಿ ಎಲ್ಲರನ್ನು ಮೆಜಾರಿಟಿ ಆತ್ಮಗಳನ್ನು ಎಲ್ಲ ಸಮಸ್ಯೆ ನಿವಾರಣೆ ಮಾಡಿ ನಿರ್ವಾಣ ಧಾಮಕ್ಕೆ ಕಳಿಸಬೇಕಾಗಿದೆ. तो जब स्वयं को निवारण स्वरूप बनाओ तब विश्व के आत्माओं को निवारण स्वरूप द्वारा सब समस्याओं का निवारण कर निर्वाण धाम में भेज सकेंगे. ಬಾಬಾ ಹೇಳ್ತಾರೆ ಈಗ ನಾವು ಮಕ್ಕಳು ನಿವಾರಣ ಸ್ವರೂಪದಲ್ಲಿ ಇರಬೇಕು. ನಮ್ಮ ಹತ್ರನೇ ಆ ಸಮಸ್ಯೆ ಈ ಸಮಸ್ಯೆ ನಾವು ಕಾರಣ ಹೇಳ್ತಾ ಕುಂತರೆ ಇದಾಗದ ಮಾತು. ಸ್ವಯಂ ಈಗ ನಾವು ನಿವಾರಣಾ ಸ್ವರೂಪದಲ್ಲಿದ್ದು ವಿಶ್ವದ ಆತ್ಮಗಳಿಗೆ ನಿವಾರಣಾ ಸ್ವರೂಪದ ಮೂಲಕ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ನಿರ್ವಾಣ ಧಾಮಕ್ಕೆ ಕಳಿಸ್ಬೇಕು. ಅನ್ಯರ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕಾದ್ರೆ, ಸರ್ವರನ್ನು ನಿರ್ವಾಣ ಧಾಮಕ್ಕೆ ಕಳಿಸ್ಬೇಕಾದ್ರೆ ನಾವು ಸ್ವಯಂ ನಿವಾರಣಾ ಸ್ವರೂಪದಲ್ಲಿ ಇರಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. अभी विश्व के आत्मा ये मुक्ति चाहती है तो बाप द्वारा मुक्ति का वर्षा दिलाने वाले निमित्त आप हो. ಈಗ ವಿಶ್ವದ ಆತ್ಮರು ಮುಕ್ತಿ ಬೇಕು ಅಂತಾರೆ. ಈಗ ತಂದೆಯ ಮೂಲಕ ಮುಕ್ತಿಯ ಆಸ್ತಿಯನ್ನ ಕೊಡಿಸ್ಲಿಕ್ಕೆ ನಾವೇ ನಿಮಿತ್ತರು ಅಲ್ವಾ. ನಿರ್ವಾಣ ಧಾಮಕ್ಕೆ ಕಳಿಸುವುದು ಅಂದರೂ ಅಷ್ಟೇ, ಮುಕ್ತಿಯ ಆಸ್ತಿಯನ್ನ ಕೊಡಿಸುವುದು ಅಂದರೂ ಅದುವೇ. ಎಲ್ಲರಿಗೂ ಪರನಾಮಕ್ಕೆ ಹೋಗ್ಲಿಕ್ಕೆ, ಅವರಿಗೆ ಆಸ್ತಿ ಕೊಡ್ಲಿಕ್ಕೆ, ಮುಕ್ತಿ ಆಸ್ತಿಯನ್ನ ಕೊಡ್ಲಿಕ್ಕೆ ನಿಮಿತ್ತರು ನಾವೇ ಆಗಿದ್ದೀವಿ. ಬಾಬಾ ತಿಳಿಸ್ತಾರೆ निमित्त आत्मा ये पहले स्वयं को भिन्न भिन्न समस्याओं का कारण को निवारण कर मुक्त बनाएंगे, तब विश्व को मुक्ति का वर्षा दिला सकेंगे. तो मुक्त है. ಈಗ ನಾವು ಮುಕ್ತಿಯನ್ನ ಕೊಡುವಂತವರು, ನಿರ್ವಾಣ ಧಾಮಕ್ಕೆ ಕಳಿಸ್ಲಿಕ್ಕೆ, ಮುಕ್ತಿ ಆಸ್ತಿಯನ್ನ ಕೊಡ್ಲಿಕ್ಕೆ ಬಾಬಾ ನಮ್ಮನ್ನ ನಿಮಿತ್ತ ಮಾಡಿದ್ದಾರೆ. ನಾವು ಅವರಿಗೆ ಮುಕ್ತಿ ಕೊಡಬೇಕಾದ್ರೆ, ಸರ್ವ ಸಮಸ್ಯೆಗಳಿಗೆ ನಿವಾರಣೆ ಮಾಡಿ ನಿರ್ವಾಣ ಧಾಮಕ್ಕೆ ಅವರನ್ನ ಕಳಿಸ್ಬೇಕಾದ್ರೆ ಭಿನ್ನ ಭಿನ್ನ ಸಮಸ್ಯೆಗಳ ಕಾರಣಕ್ಕೆ ನಿವಾರಣೆ ಮಾಡಿ ನಾವು ಮುಕ್ತರಾಗಿರ್ಬೇಕು. ಆವಾಗ ವಿಶ್ವದ ಆತ್ಮರಿಗೆ ಮುಕ್ತಿ ಆಸ್ತಿಯನ್ನ ಕೊಡಬಹುದು. तो मुक्त है, ನಿಮಿತ್ತ ಆತ್ಮ ಯೇ ಮುಕ್ತ है. ನಿರ್ವಾಣ ಧಾಮಕ್ಕೆ ಎಲ್ಲರನ್ನ ಕಳಿಸ್ಲಿಕ್ಕೆ ನಿಮಿತ್ತ ಆಗಿರುವಂತ ಆತ್ಮಗಳು ಎಲ್ಲ ಸಮಸ್ಯೆಯಿಂದ ನಿವಾರಣೆ ಇದ್ದೀರಾ, ಕಾರಣದಿಂದ ನಿವಾರಣೆ ಇದ್ದೀರಾ. ಯಾವುದೇ ಪ್ರಕಾರದ ಸಮಸ್ಯೆಗೆ ಕಾರಣ ಆಗೇ ನಹಿ ಆಯೇ ಹಿ, ಎದುರಿಗೆ ಕಾರಣ ಬರಬಾರದು. यह कारण है, यह कारण है, यह कारण है. जब कोई कारण सामने बनता है तो कारण का सेकंड में निवारण सोचो. ಈ ಕಾರಣದಿಂದ ಹಿಂಗಾಗ್ತಾ ಉಂಟು, ಈ ಕಾರಣದಿಂದ ಹಿಂಗಾಗ್ತಾ ಉಂಟು. ನಮಗೆ ಗೊತ್ತಾಗ್ತದಲ್ವಾ, 1 ಸೆಕೆಂಡಿಗೆ ನಿವಾರಣೆಯನ್ನ ಯೋಚಿಸಿರಿ. यह सोचो जब विश्व का निवारण करने वाली हूं तो क्या स्वयं की छोटी छोटी समस्याओं का स्वयं निवारण नहीं कर सकते. ವಿಶ್ವದ ಸಮಸ್ಯೆಯನ್ನ ನಿವಾರಣೆ ಮಾಡುವಂತ ಆತ್ಮ ನಾನು ಅಲ್ವಾ. ಬಾಬಾ ಏನ್ ಹೇಳಿದ್ರು ಮೊದಲೇ, ಪಾಂಡವರಂದ್ರೆ ಸದಾ ವಿಜಯಿಗಳು, ಶಕ್ತಿಯರಂದ್ರೆ ಸದಾ ವಿಶ್ವ ಕಲ್ಯಾಣಕಾರಿಗಳು. ವಿಶ್ವದ ಆತ್ಮಗಳ ಸಮಸ್ಯೆಯನ್ನ ನಿವಾರಣೆ ಮಾಡುವಂತವರು ಸ್ವಯಂ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಸ್ವಯಂ ನಿವಾರಣೆ ಮಾಡಿಕೊಂಡಿಲ್ಲ ಅಂದ್ರೆ ಅದು ಹೆಂಗೆ. ನನ್ನಲ್ಲಿರುವ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ನಾನು ನಿವಾರಣಾ ಸ್ವರೂಪದಲ್ಲಿ ಇರಬೇಕು. 1 ಸೆಕೆಂಡಿಗೆ ನಿವಾರಣೆಯನ್ನ ಯೋಚಿಸ್ಬೇಕು. ಆವಾಗ ವಿಶ್ವದ ಸಮಸ್ಯೆಯನ್ನ ನಿವಾರಣೆ ಮಾಡುವಂತಹ ಆತ್ಮ ಆಗ್ಲಿಕ್ಕೆ ಸಾಧ್ಯ. ಬಾಬಾ ಅಂತಿದ್ದಾರೆ, ನನ್ನ ಹತ್ರನೇ ಕಾರಣ ಹೇಳ್ಕೊಂಡು ಕುಂತ್ರೆ ನಾನು ಏ ಕಾರಣ ಹೇ, ಏ ಕಾರಣ ಹೇ, ಏ ಕಾರಣ ಹೇ, ಅದಕ್ಕೋಸ್ಕರ ಹಿಂಗಾಗ್ತಾ ಇಲ್ಲ, ಹಾಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ವಿಶ್ವದ ಸಮಸ್ಯೆಯನ್ನ ನಿವಾರಣೆ ಮಾಡ್ಲಿಕ್ಕೆ ಆಗ್ತದ? नहीं कर सकता.
अभी तो आत्मा उनकी क्यू आपके सामने आएगी. ಮುಂದಕ್ಕೆ ಎಲ್ಲ ಆತ್ಮಗಳು ಕ್ಯೂ ನಿಲ್ತಾರೆ ನಮ್ಮ ಮುಂದೆ. ಹೇಳಿ ಯಾವುದಕ್ಕೋಸ್ಕರ? ಹೇ ಮುಕ್ತಿದಾತ, ಮುಕ್ತಿದು. ಎಲ್ಲರೂ ಬರ್ತಾರೆ ನಮ್ಮ ಮುಂದೆ. ಹೇ ಮುಕ್ತಿದಾತರೇ ಮುಕ್ತಿ ಕೊಡಿ, ಮುಕ್ತಿದಾತರೇ ಮುಕ್ತಿ ಕೊಡಿ. ಬಾಬಾ ಹೇಳ್ತಾರೆ, ಮುಕ್ತಿದಾತಕ್ಕೆ ಡೈರೆಕ್ಟ್ ಬಚ್ಚೆ ಹೋ, ಅಧಿಕಾರಿ ಬಚ್ಚೆ ಹೋ. ನಾನು ಯಾರು? ಮುಕ್ತಿದಾತ ಶಿವ ತಂದೆಯ ಡೈರೆಕ್ಟ್ ಮಗ ನಾನು, ಅಧಿಕಾರಿ ಮಗ ನಾನು. ನಾನು ಮಾಸ್ಟರ್ ಮುಕ್ತಿದಾತ, ಎಲ್ಲರಿಗೂ ಮುಕ್ತಿ ಕೊಡುವಂಥವನು. ನಾನೇ ಕಾರಣ ಹೇಳ್ಕೊಂಡು ಕೂತ್ಕೋಬಾರ್ದು. ಮೊದಲು ಕಾರಣವನ್ನ 1 ಸೆಕೆಂಡ್ಗೆ ನಿವಾರಣೆ ಮಾಡಿ. ನನ್ನೊಳಗೆ ಯಾವ ಕಾರಣನೂ ಇರತಕ್ಕದ್ದಲ್ಲ. सेकंड में निवारण सोचो, यह सोचो विश्व का निवारण करने वाली मैं निमित्त आत्मा हूँ. ಸ್ವಯಂ ಯಾವುದೇ ಕಾರಣದಲ್ಲಿ ಕಾರಣ ಹೇಳ್ಕೊಂಡು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋದಲ್ಲ. ನಾವು ಜಗತ್ತಿನ ಆತ್ಮಗಳಿಗೆ ಮುಕ್ತಿ ಕೊಡುವಂಥವರು, ಡೈರೆಕ್ಟ್ ಮುಕ್ತಿದಾತನ ಮಕ್ಕಳು, ಮುಕ್ತಿದಾತನ ಅಧಿಕಾರಿ ಮಕ್ಕಳು ನಾವು, ಮಾಸ್ಟರ್ ಮುಕ್ತಿದಾತ. लेकिन क्यों के आगे आप मास्टर मुक्तिदाता दाताओं की तरफ से एक रुकावट का दरवाजा बंद है. ಬಾಬಾ ಹೇಳ್ತಾರೆ, ನಮ್ಮ ಮುಂದೆ ಕ್ಯೂ ನಿಂತಿದ್ದಾರೆ, ಎಲ್ಲರೂ ಬೇಡ್ತಾ ಇದ್ದಾರೆ, ಹೇ ಮುಕ್ತಿದಾತ ಮುಕ್ತಿದು ಅಂತ ಹೇಳಿ. ಬಾಬಾ ಅಂತಾರೆ, ಕ್ಯೂಗೆ ಆಗೆ, ಆ ಕ್ಯೂವಿನ ಮುಂದೆ ನಾನು ಮಾಸ್ಟರ್ ಮುಕ್ತಿದಾತ ನಿಂತಿದ್ದೀನಿ. ಬಾಬಾ ಹೇಳ್ತಾರೆ, ಏಕ್ रुकावट का दरवाजा बंद है. क्या क्यों तैयार है, लेकिन कौन सा दरवाजा बंद है? ಯಾವುದೋ ಒಂದು ತಡೆ, ಆ ದರ್ವಾಜ ಬಂದಿದೆ. ನಾವು ನಿಂತೀವಿ ಎಲ್ಲರ ಮುಂದೆ, ಕ್ಯೂ ತಯಾರಿದೆ. ಆದರೆ ಒಂದು ತಡೆಯ ಬಾಗಿಲು ಮಾತ್ರ ಬಂದಿದೆ. ಯಾವುದಂತ ಗೊತ್ತಾಯ್ತಾ? पुरुषार्थ में कमजोरी, पुरुषार्थ का एक शब्द का दरवाजा है. ಬಾಬಾ ಅಂತಾರೆ, ಒಂದು ನಮ್ಮ ಹತ್ರ ದರ್ವಾಜ ಬಂದಾಗ್ಬಿಟ್ಟಿದೆ, ಅದು ನಮ್ಮ ದುರ್ಬಲ ಪುರುಷಾರ್ಥ. ಪುರುಷಾರ್ಥದಲ್ಲಿ ಕಮ್ಜೋರು ಪುರುಷಾರ್ಥ. ಅದಕ್ಕೋಸ್ಕರ ಒಂದು ದರ್ವಾಜ ಬಂದಿದೆ. ಯಾವುದದು? ವಹ ಹೈ ಕ್ಯೋ. ಕ್ಯೋ ಎನ್ನುವಂಥ ಪ್ರಶ್ನೆ, ಕ್ವಶನ್ ಮಾರ್ಕ್. क्यों, यह क्यों शब्द अभी क्यों को सामने नहीं लाता? तो बाप दादा भी देश विदेश के सभी बच्चों को ये स्मृति दिला रहे हैं, आप समस्याओं का दरवाजा क्यों, इसको समाप्त करो. ನಮ್ಮ ಮುಂದೆ ಬಹಳಷ್ಟು ಜನ ಮುಕ್ತಿ ಕೊಡಿ, ನಮಗೆ ಮುಕ್ತಿ ಕೊಡಿ ಅಂತ ಹೇಳ್ಕೊಂಡು ನಮ್ಮ ಮುಂದೆ ಬೇಡ್ತಾ ಇದ್ದಾರೆ. ನಾವು ಮುಕ್ತಿದಾತನ ಮಕ್ಕಳು, ಡೈರೆಕ್ಟ್ ಮಕ್ಕಳು, ಅಧಿಕಾರಿ ಮಕ್ಕಳು, ಮಾಸ್ಟರ್ ಮುಕ್ತಿದಾತರು. ಆದರೆ ಅವರಿಗೆ ಮುಕ್ತಿಯನ್ನು ಕೊಡಬೇಕಾದರೆ ದರ್ವಾಜ ಬಂದಿದೆ. ಯಾಕೆಂದ್ರೆ ನಾವು ಮುಕ್ತಿಯನ್ನು ಕೊಡುವಂತಹ ಮುಕ್ತಿದಾತ ತಂದೆಯ ಮಕ್ಕಳಂತಂದ್ಮೇಲೆ ನಾವು ಎಲ್ಲರಿಗೂ ಸಹಿತ ನಿರ್ವಾಣ ಧಾಮೆ ಬೇಜ್ ಸಕ್ತೆ ಹೇನಾ ಅಂತಾರೆ ಬಾಬಾ. ಹಂಗಾರೆ ಅವರ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ನಿರ್ವಾಣ ಧಾಮಕ್ಕೆ ನಾವು ಕಳಿಸಲಿಕ್ಕೆ ನಿಮಿತ್ತರು ನಾವು. ಬಾಪ ದ್ವಾರ ಮುಕ್ತಿ ಕಾ ವರ್ಷ ದಿಲಾನೆ ವಾಲೆ ನಿಮಿತ್ತ ಆಪ್ ಹೋ. ಈಗ ನಮ್ಮ ಮುಂದೆ ಒಂದು ದೊಡ್ಡ ಬಾಗಿಲು ಅಡ್ಡ ಇದೆ. ಯಾವ ಬಾಗಿಲು? ಒಂದು ಶಬ್ದ ದರ್ವಾಜ, ಅದು ಅಡ್ಡ ಇದೆ. ಏನಂದ್ರೆ ಕ್ಯೋ, ಯಾಕೆ? ಈ ಪ್ರಶ್ನೆಯನ್ನ ಮೊದಲು ಸಮಾಪ್ತಿ ಮಾಡಿ. ಆಪ್ ಸಮಸ್ಯಾವಂಕ ದರ್ವಾಜ, ನಮ್ಮಲ್ಲಿರುವ ದೊಡ್ಡ ಸಮಸ್ಯೆನೇ ಯಾವುದಂತಂದ್ರೆ ಕ್ಯೋ, ಅದು ಏನಾಗಿದೆ? ಬಾಗಿಲು ಬಂದ್ ಮಾಡಿದೆ. कर सकते हैं, टीचर कर सकती है, पांडव कर सकते हैं. आप समस्याओं का दरवाजा क्यों, इसको समाप्त करो. ಸಮಸ್ಯೆಗಳಿಗೆ ಬರ್ಲಿಕ್ಕೆ ದರ್ವಾಜ ಯಾವುದು? ಕ್ಯೋ, ಯಾಕೆ? ಇದನ್ನ ಬಂದ್ ಮಾಡಿ. ಸಭೆ ಹಾತ್ ಉಠಾ ರಹೆ ಹಿ, कोई कोई फॉरिनर्स तो एवरडी है ना, हाँ या ना? अगर हाँ तो सीधा हाथ उठाओ. ऐसे ऐसे कर रहे हैं. अभी कोई भी सेवा केंद्र पर समस्या का नाम निशान ना हो. ಯಾವುದೇ ಸೇವಾ ಕೇಂದ್ರದಲ್ಲಿ ಸಮಸ್ಯೆಯ ಹೆಸರು ಸಹಿತ ಉಳಿಬಾರ್ದು.
ಸಾಧ್ಯ ಇದೆನಾ? ಸಮಸ್ಯೆ ಅನ್ನೋದೇ ಇಲ್ಲ ನಮ್ಮ ಹತ್ರ, ಸಮಸ್ಯೆನೇ ಇಲ್ಲ, ಕ್ಯೂ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಸಮಸ್ಯೆಗಳು ಬರುವುದೇ ಕ್ಯೂ ಎನ್ನುವಂಥ ಬಾಗಿಲು ತೆಗೆದಿಟ್ರೆ, ಕ್ಯೂ ಅಂತ ಕ್ವಶನ್ ಇದ್ರೆ ಸಾಕು, ಸಮಸ್ಯೆಗಳು ಬಂದ್ಬಿಡ್ತವೆ. ನಮ್ಮ ಸೇವಾ ಕೇಂದ್ರ ಸಮಸ್ಯೆಗಳ ನಾಮ ನಿಶಾನು ಸಹಿತ ಇಲ್ಲ. हर एक समझे मुझे करना है, टीचर से समझे मुझे करना है, स्टूडेंट समझे मुझे करना है, प्रवृत्ति वाले समझे मुझे करना है. ನಾನು ಹಿಂಗಿರ್ಬೇಕು. ಸೇವಾ ಕೇಂದ್ರದ ಟೀಚರ್ಸ್, ಪರಿವಾರದವರು, ಪ್ರವೃತ್ತಿ ಮಾರ್ಗದವರು ಎಲ್ಲರಿಗೂ ಅನಿಸ್ಬೇಕು ಮುಜೆ ಕರ್ನಾ ಹೈ, समझे हमें करना है, कर सकते हैं. ಸಮಸ್ಯಾ ಶಬ್ದ ಹಿ ಸಮಾಪ್ತ ಹೋ ಜಾಯ್. ಸಮಸ್ಯೆ ಎನ್ನುವಂಥ ಶಬ್ದನೇ ಸಮಾಪ್ತಿ ಆಗ್ಬಿಡ್ಬೇಕು. ಹೇಳಿ, ಸಮಸ್ಯೆ ಒಳಗಡೆ ಬರುವಂತಹ ದರ್ವಾಜ ಯಾವುದು? ಕ್ಯೋ, ಯಾಕೆ ಹಂಗೆ ಮಾಡಿದ್ರು, ಅವ್ರು ಯಾಕೆ ಹಿಂಗೆ ಹೇಳಿದ್ರು. ಈ ಯಾಕೆ ಅನ್ನುವಂಥದ್ದು ಬಂತಂದ್ರೆ ಎಲ್ಲ ಸಮಸ್ಯೆಗಳು. ಸಮಸ್ಯೆ ಶಬ್ದವನ್ನ ಸಮಾಪ್ತಿ ಮಾಡುವಂತ ಒಂದೇ ಒಂದು ಖತಮ್ ಕರ್ನ ಯಾವುದು? ಕಾರಣ ಶಬ್ದವನ್ನ ಖತಮ್ ಮಾಡಿ ನಿವಾರಣಾ ಸ್ವರೂಪದಲ್ಲಿರಿ. ಹೋ ಸಕ್ತಾ ಹೈ ಕ್ಯೋ ಅಂತಂದ ಕೂಡಲೇ ಕಾರಣ ಹೇಳ್ತೀವಿ. ಕಾರಣವನ್ನ ಸಮಾಪ್ತಿ ಮಾಡಿ निवारण आ जाए. क्या नहीं कर सकता है? जब पहले स्थापना के समय में सभी आने वाले बच्चों ने क्या प्रॉमिस किया? ಪ್ರಥಮದಲ್ಲಿ ಬಂದವರೆಲ್ಲ ಏನ್ ಪ್ರಾಮಿಸ್ ಕೊಟ್ರು? ಅವ್ರು ಕರ್ಕೆ ದಿಕ್ಕಾಯ ಏನ್ ಮಾಡಿ ತೋರಿಸಿದ್ರು? ಅಸಂಭವಕ್ಕೋ ಸಂಭವ ಕರ್ಕೆ ದಿಕ್ಕಾಯ, ಅಸಂಭವವನ್ನು ಸಂಭವ ಮಾಡಿ ತೋರಿಸಿದ್ದಾರೆ. ದಿಕ್ಕಾಯನ ತೋ ಅಭಿ ಕಿತನೆ ಸಾಲ್ ಹೋ ಗಯಿ ಹೇಳಿ. ಸ್ಥಾಪನೆಯ ಕಾರ್ಯ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು? 2001ನೇ ಇಸವಿಯ ಮುರಳಿ ಇದು. ಎಷ್ಟು ವರ್ಷ ಆಯ್ತು ಅವಾಗ? 65 ವರ್ಷ ಅಂತ ಮಕ್ಕಳು ಉತ್ತರ ಕೊಡ್ತಾರೆ. ತೋ ಇತನೇ ವರ್ಷ ಮೇ ಅಸಂಭವ ಸೆ ಸಂಭವ ನೀ ಹೋ ಸಕ್ತಾ? 65 ವರ್ಷದಲ್ಲಿ ಅಸಂಭವವನ್ನು ಸಂಭವ ಮಾಡ್ಲಿಕ್ಕಾಗಿಲ್ವಾ? ನೋಡಿ ಬಾಬಾ ಹಂತ ಹಂತವಾಗಿ ಹೆಂಗ್ ಹೇಳಿದ್ರಂತ. ತೀವ್ರ ಪುರುಷಾರ್ಥಕ್ಕೆ ವಿಧಿ ಯಾವುದು? ಕಾರಣ ಅಲ್ವಾ? ಕಾರಣ ಹೇಳೋರಾಗಬಾರ್ದು, ನಾವು ನಿವಾರಣೆ ಮಾಡುವವರಾಗಬೇಕು. ನಾವು ನಿವಾರಣೆ ಮಾಡೋರಾದ್ರೆ ಮತ್ತೊಬ್ಬರನ್ನು ಸಹಿತ ಮುಕ್ತಿಧಾಮಕ್ಕೆ ಕಳಿಸ್ಲಿಕ್ಕೆ ನಾವು ನಿಮಿತ್ತರಾಗ್ತೀವಿ. ಈ ನಿವಾರಣೆ ಮಾಡ್ಬೇಕನ್ನುವಾಗ ದೊಡ್ಡದೊಂದು ಪ್ರಶ್ನೆ ಬರೋದು ಯಾವುದು ಹೇಳಿ? ಕಾರಣ ಒಳಗಡೆ ಬರುವಂತ ದರ್ವಾಜ ಯಾವುದು? ಕ್ಯೋ ಅಂತ ಹೇಳ್ಕೊಂಡು, ಕ್ಯೋ ಎನ್ನೋದು ಬಾಗಿಲು, ಕ್ವಶನ್ ಮಾರ್ಕ್ ಬೇಡ. ಇದು ಸಮಸ್ಯೆಗಳು ಒಳಗಡೆ ಬರುವಂತ ದರ್ವಾಜ, ಅದನ್ನು ಸಮಾಪ್ತಿ ಮಾಡಿ. ಯಾಕೆ ಅನ್ನೋದು ಕಾರಣವನ್ನ ನಿವಾರಣೆ ಮಾಡಿ, ಪ್ರಶ್ನೆಯನ್ನ ಸಮಾಪ್ತಿ ಮಾಡಿ. ಬಾಬಾ ಅಂತಾರೆ ಅಸಂಭವನ್ನ ಸಂಭವ ಮಾಡ್ಲಿಕ್ಕೆ ಸಾಧ್ಯ ಉಂಟೋ ಇಲ್ಲೋ? ಮುಖ್ಯ ಟೀಚರ್ ಸಾಥ್ ಉಠಾವೋ, पंजाब नहीं उठा रहा है, शक्य है क्या? थोड़ा सोच रहे हैं क्या? सोचो नहीं, करना ही है. औरों का नहीं सोचो, हर एक अपना सोचे. अपना तो सोच सकते हो ना, ಬೇರೆಯವ್ರನ್ನ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ, ನಿಮ್ಮನ್ನು ನೀವು ಯೋಚನೆ ಮಾಡಿ. ನಂದು ನಾನು ಯೋಚನೆ ಮಾಡಬೇಕು, अन्यर्थ ಯೋಚನೆ ಮಾಡಬಾರ್ದು. दूसरों को छोड़ो, अपना सोचकर अपने लिए तो हिम्मत कर सकते हैं. ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ನಾನು ಸಾಹಸದಲ್ಲಿ ಇರ್ಬೋದಲ್ವಾ? फॉरेनर्स रख सकते हैं. अच्छा, मुबारक हो. अभी जो समझते हैं वो दिल से हाथ उठाना, दिखावे से नहीं. गया ಕೈ ಎತ್ತಿದವರು ಹೃದಯ ತುಂಬಿ ಕೈ ಎತ್ತಿರ್ಬೇಕು, ತೋರ್ಸ್ಲಿಕ್ಕೋಸ್ಕರ ಅಲ್ಲ. ಐಸೆ नहीं सब उठा रहे हैं, मैं भी उठा लूं. ಅಯ್ಯೋ ಎಲ್ಲರೂ ಕೈ ಎತ್ತುತ್ತಾ ಇದ್ದಾರಲ್ಲ, ನಾನು ಎತ್ತಿ ಬಿಡ್ತೀನಿ ಕೈ. ಆ ರೀತಿ ಮತ್ತೊಬ್ಬರ ಕೈ ನೋಡಿ ಎತ್ತುದಲ್ಲ. ಬರ್ಕೋತೀರಾ? नेक्स्ट पॉइंट, अगर दिल से दृढ़ संकल्प करेंगे कि ಒಂದು ವೇಳೆ ಹೃದಯದಿಂದ ದೃಢ ಸಂಕಲ್ಪ ಮಾಡಿದ್ರೆ, ಯಾವ ದೃಢ ಸಂಕಲ್ಪ? ಕಾರಣವನ್ನು ಸಮಾಪ್ತಿ ಮಾಡಿ ನಿವಾರಣಾ ಸ್ವರೂಪ ಮಾಡಲೇಬೇಕು. कारण को समाप्त कर निवारणा स्वरूप बनना ही है. कुछ भी हो सहन करना पड़े, माया का सामना करना पड़े, एक दो के संबंध संपर्क में सहन भी करना पड़े. ಏನಾದರಾಗ್ಲಿ ದೃಢ ಸಂಕಲ್ಪ ಮಾಡಲ್ವಾ? ನಾನು ಇವತ್ತಿನಿಂದ ಕಾರಣವನ್ನ ಸಮಾಪ್ತಿ ಮಾಡಿ ನಿವಾರಣಾ ಸ್ವರೂಪದಲ್ಲಿರ್ತೀನಿ.
ಯಾರು ಏನು ಬೇಕಾದ್ರೆ ಹೇಳಿ, ನಾನು ಸಹನೆ ಮಾಡ್ತೀನಿ. ಮಾಯೆ ಎದುರಿಸಲಿಕ್ಕೆ ಬೇಕಾದರೆ ಬರಲಿ, ಸಂಬಂಧ ಸಂಪರ್ಕದಲ್ಲಿ ಬೇಕಾದರೆ ಬರಲಿ, ನಾನು ಸಹನ್ ಬಿ ಕರ್ನಾ ಪಡೆ, ಸಹನೆ ಮಾಡಬೇಕಾಗ್ಬೋದು, ಮಾಡ್ತೀನಿ. ಮುಜೆ ಸಮಸ್ಯೆ ನೈ ಬನ್ನ, ನಾನು ಮಾತ್ರ ಸಮಸ್ಯೆ ಆಗಬಾರ್ದು. ಹೋ ಸಕ್ತಾ ಹೇ, ನಾನು ಸಮಸ್ಯೆ ಆಗಕೂಡದು. ನಾನು ಸಮಾಧಾನ ಸ್ವರೂಪದಲ್ಲಿ ಇರುವವನು, ನಾನು ಕಾರಣವನ್ನ ನಿವಾರಣಾ ಸ್ವರೂಪದಲ್ಲಿ ಇರುವವನು. ಯಾರೇನ್ ಬೇಕಾದ್ರೆ ಮಾಡ್ಲಿ, ನಾನು ಸಹನೆ ಮಾಡ್ತೀನಿ, ಮಾಯೆಯನ್ನು ಎದುರಿಸ್ತೀನಿ. ಸಂಬಂಧ ಸಂಪರ್ಕದಲ್ಲಿ ಸಹಿತ ನಾನು ಸಹನೆ ಮಾಡ್ಬೇಕಾ, ಮಾಡ್ತೀನಿ. ನಾನು ಎಂದಿಗೂ ಸಮಸ್ಯೆ ಆಗುವುದಿಲ್ಲ. ಹೋ ಸಕ್ತಾ ಹೇ, ದೃಢ ಸಂಕಲ್ಪ ಮಾಡಿದ್ದೀರಾ? अगर दृढ़ निश्चय है तो वो पीछे से लेकर आगे तक हाथ उठाओ. ನಾನು ಇದನ್ನ ದೃಢ ಸಂಕಲ್ಪ ಮಾಡಿದ್ದೀನಿ ಅನ್ನೋರು ಎಲ್ಲರೂ ಹಿಂದಿನಿಂದ ಮುಂದಿನ ತನಕ ಎಲ್ಲರ ಕೈ ಎತ್ತರಿ. ಯಾವ ದೃಢ ಸಂಕಲ್ಪ? कारण को समाप्त कर निवारण स्वरूप बनना ही है. ಕಾರಣವನ್ನು ಸಮಾಪ್ತಿ ಮಾಡಿ ನಿವಾರಣ ಸ್ವರೂಪ ಆಗಲೇಬೇಕು. ಏನಾದರೂ ಆಗಲಿ ನಾನು ಸಹನೆ ಮಾಡ್ತೀನಿ, ಮಾಯೆಯನ್ನ ಎದುರಿಸ್ತೀನಿ. ಸಂಬಂಧ ಸಂಪರ್ಕದಲ್ಲಿ ಒಬ್ರಿಗೊಬ್ರು ಬಂದಾಗ ನಾನು ಸಹನೆ ಮಾಡ್ತೀನಿ. ನಾನು ಎಂದಿಗೂ ಸಹಿತ ಸಮಸ್ಯೆ ಆಗುವುದಿಲ್ಲ. ದೃಢ ನಿಶ್ಚಯನ? ಕೈ ಎತ್ತಿ, ಎಲ್ಲರ ಕೈ ಎತ್ತಿ. ಅಚ್ಚಾ, ಬಾಪ್ ದಾದಾ ನೆ ಸಭಿ ಸೆ ಹಾತ್ ಉಠವಾಯ. ಬಾಪ್ ದಾದಾ ಎಲ್ಲರೂ ಕೈ ಎತ್ತಿ ಅಂತಂದ್ರು. सारा दृश्य टीवी पर देखा, अच्छा है ना, एक्सरसाइज तो हो गई ना. ಎಲ್ಲರ ಕೈ ಎತ್ತಿದಿರಲ್ವಾ? ಒಳ್ಳೇದು. ಎಲ್ಲರ ಕೈ ಎತ್ತಿರೋದ್ರಿಂದ ವ್ಯಾಯಾಮ ಆಯ್ತಲ್ವಾ? हाथ इसलिए उठाते जैसे अभी एक दो को देख करके हाथ उठाने में उमंग आता है. ಒಬ್ರಿಗೊಬ್ರು ನೋಡಿ 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 ಕೈ ಎತ್ತುತ್ತಾರೆ, ಉತ್ಸಾಹ ಬರ್ತದೆ. जब भी कोई समस्या आवे तो सामने बाप दादा को देखना. ನೋಡಿ, ಯಾವ್ದಾದ್ರು ಸಮಸ್ಯೆ ಬಂದಾಗ ಏನ್ ಮಾಡಬೇಕು? ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಈ ಸಮಸ್ಯೆ ಬಂದಿದೆ ನನಗೆ, ಏನ್ ಮಾಡೋಣ? ನನ್ನ ಮುಂದೆ ಬಾಪ್ತಾದರವರ ನೋಡ್ಬೇಕು. ಆಮೇಲೆ ದಿಲ್ ಸೆ ಕೆಹನ, ಮತ್ತೆ ಹೃದಯದಲ್ಲಿ ಹೇಳ್ಬೇಕು ಬಾಬಾ. ಆಗ ಬಾಬಾ ಹಾಜಿರು ಹೋ ಜಾಯೇಗ. ಈಗ ಬಾಬಾ ಹಾಜಿರಾಗ್ತಾರೆ. ಸಮಸ್ಯೆ ಖತಮ್ ಹೋ ಜಾಯೇಗಿ, ಸಮಸ್ಯೆ ಸಾಮನೆ ಸೆ ಹಟ್ ಜಾಯೇಗಿ. ಅವರು ಬಾಪ್ ದಾದ ಸಾಮನೆ ಹಾಜಿರು ಹೋ ಜಾಯೇಗ. ನೋಡಿ, ಏನಾರು ದೊಡ್ಡ ಸಮಸ್ಯೆ ಬಂದಾಗ ಬಾಪ್ ದಾದರವ್ರನ್ನ ನೋಡಿ ಹೃದಯ ತುಂಬಿ ಹೇಳಿ ಬಾಬಾ. ಬಾಬಾ 1 ಸೆಕೆಂಡ್ಗೆ ಹಾಜರಾಗ್ತಾರೆ. ಸಮಸ್ಯೆ ಸಮಾಪ್ತಿ ಆಗ್ತದೆ. ಸಮಸ್ಯೆಯ ಮುಂದೆ ಸಮಸ್ಯೆ ದೂರಕ್ಕೆ ಸರಿದು ಬಿಡ್ತದೆ. ಬಾಪ್ತಾದ ನಮ್ಮ ಎದುರಲ್ಲಿ ಹಾಜರಾಗಿಬಿಡ್ತಾರೆ. ಮಾಸ್ಟರ್ ಸರ್ವಶಕ್ತಿವಾನ್, ಅಪ್ಪನ ಟೈಟಲ್ ಹರ್ ಸಮಯ ಯಾದ್ ಕರೋ. ಬಾಬಾ ಹೇಳ್ತಾರೆ, ಬಹಳ ಸುಲಭ ಇದೆ. ಸಮಸ್ಯೆ ಬಂದಾಗ ಏನೇನು ಮಾಡ್ಬೇಕಂತ ಬಾಬಾ ಅನೇಕ ಯುಕ್ತಿ ಹೇಳ್ಕೊಟ್ರು. ಏನೇನು ಯುಕ್ತಿ ಹೇಳ್ಕೊಟ್ರು ಬಾಬಾ? ಸಮಸ್ಯೆ ಬಂದಾಗ ಏನೇನು ಮಾಡ್ಬೇಕಂತ ಏನೇನು ಯುಕ್ತಿ ಹೇಳ್ಕೊಟ್ರು? ಎಷ್ಟು ಯುಕ್ತಿ ಹೇಳ್ಕೊಟ್ರು ಬಾಬಾ? ಎಷ್ಟು ಯುಕ್ತಿ ಹೇಳ್ಕೊಟ್ರು? ಕಾರಣ ಶಬ್ದವನ್ನ ಸಮಾಪ್ತಿ ಮಾಡಿ, ಎಲ್ಲರಿಗೂ ಸಹಿತ ಮುಕ್ತಿದಾತ ನೀವೇ ಆಗಿದ್ದೀರಿ. ಕ್ಯೋ ಎನ್ನುವಂಥ ಪ್ರಶ್ನೆ ಬೇಡ. ಅದೇ ಸಮಸ್ಯೆಗಳು ಬರುವಂಥ ದರ್ವಾಜ, ಅದನ್ನು ಸಮಾಪ್ತಿ ಮಾಡಿ. ಆಮೇಲೆ ದೃಢ ಸಂಕಲ್ಪ ಮಾಡಿಸಿದ್ರು ಬಾಬಾ. ಏನಾರಾಗಲಿ ನಾನು ಸಹನೆ ಮಾಡ್ತೀನಿ, ಮಾಯೆಯನ್ನು ಬೇಕಾದ್ರೆ ಎದುರಿಸ್ತೀನಿ, ಸಂಬಂಧ ಸಂಪರ್ಕ ನಾನು ಸಹನೆ ಮಾಡ್ತೀನಿ ಎಲ್ಲ ಹೇಳಿ ಇಷ್ಟು ಸಾಹಸ ಧೈರ್ಯ ತುಂಬಿ ಈಗ ಏನೇ ಸಮಸ್ಯೆ ಬಂದರೂ ಏನು ಮಾಡಬೇಕಂತೆ? ಬಾಪ್ತಾದ ನನ್ನ ಮುಂದಿದ್ದಾರೆ. ಹೃದಯ ತುಂಬಿ ಹೇಳಬೇಕು ಬಾಬಾ. ಆಗ 1 ಸೆಕೆಂಡ್ಗೆ ಬಾಬಾ ಹಾಜರಾಗ್ತಾರೆ. ಸಮಸ್ಯೆ ಖತಮ್ ಆಗ್ತದೆ. ಸಮಸ್ಯೆ ನಮ್ಮ ಎದುರಲ್ಲಿ ನಿಲ್ಲುವುದಿಲ್ಲ. ನಮ್ಮ ಎದುರಿನಲ್ಲಿ ಬಾಪ್ತಾದನೇ ಹಾಜರಾಗಿ ನಿಂತಿರ್ತಾರೆ. ಮಾಸ್ಟರ್ ಸರ್ವಶಕ್ತಿವಾನ್, ಅಪನಾ ಯ ಟೈಟಲ್ ಹರ್ ಸಮಯ ಯಾದ್ ಕರೋ. ಇನ್ನೊಂದು ಯುಕ್ತಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಈ ಟೈಟಲನ್ನು ನೆನ್ಪಿಟ್ಕೊಳ್ಳಿ. ಹರ್ ಸಮಯ ಯಾದ್ ಕರೋ. ಒಂದು ಕಡೆ ಏನಂದ್ರು ಬಾಬಾ? ಸಮಸ್ಯೆ ಬಂದಾಗ ಬಾಪ್ತಾದರವರ ಮುಂದೆ ಕೂತ್ಕೊಳ್ಳಿ, ಹೃದಯದಲ್ಲಿ ಹೇಳಿ ಬಾಬಾ
ಬಾಬಾ ಅಂತ ಹೇಳಿ 1 ಸೆಕೆಂಡ್ಗೆ ಬಾಬಾ ಹಾಜರಾಗ್ತಾರೆ, ಸಮಸ್ಯೆ ಸಮಾಪ್ತಿ ಆಗ್ತದೆ. ಬಾಪ್ತಾದ ಹಾಜರಾಗಿ ಬಿಡ್ತಾರೆ ನಮ್ಮ ಎದುರಲ್ಲಿ. ಇನ್ನೊಂದು ಪಾಯಿಂಟ್, ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಈ ಟೈಟಲ್ ಅನ್ನ ಆ ಸಮಯದಲ್ಲಿ ನೆನಪು ಮಾಡ್ಕೋಬೇಕು. नहीं तो बाप दादा अभी याद प्यार में मास्टर सर्वशक्तिवान न कहकर ಸರ್ವಶಕ್ತಿವಾನ್ ಕಹೆ. ಬಾಬಾ ಅಂತಾರೆ, ನಾನು ನಿಮ್ಗೆ ನೆನಪು ಪ್ರೀತಿ ನಮಸ್ತೆ ಕೊಡ್ತೀನಲ್ಲ, ಆವಾಗ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳುವ ಬದಲು ಬರೀ ಶಕ್ತಿವಾನ್ ಅಂತ ಹೇಳ. ಶಕ್ತಿವಾನ್ ಬಚ್ಚೋಂಕೋ ಯಾದ್ ಪ್ಯಾರ್ ಅಚ್ಚ ಲಗೇಗಾ? ಸರ್ವಶಕ್ತಿವಾನ್ ಅಂತ ಹೇಳಿದ್ರೆ ಎಷ್ಟು ಚಂದ ಇರ್ತದೆ. ಬರೇ ಶಕ್ತಿವಾನ್ ಮಕ್ಕಳಿಗೆ ನೆನಪು ಪ್ರೀತಿ ನಮಸ್ತೆ ಅಂತ ಹೇಳಿದ್ರೆ ಅಚ್ಚ ಲಗೇಗಾ? ಮಾಸ್ಟರ್ ಸರ್ವ ಶಕ್ತಿವಾನ್, ಮಾಸ್ಟರ್ ಸರ್ವ ಶಕ್ತಿವಾನ್ ಕ್ಯಾ ನಹಿ ಕರ್ ಸಕ್ತೆ. ನೋಡಿ ಎಂತ ಒಂದು ಟೈಟಲ್ ಇದು, ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್. ನೋಡ ಸಮಸ್ಯೆ ನಮ್ಮ ಎದುರು ನಿಲ್ಲಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಸಿರ್ಫ್ ಅಪನ ಟೈಟಲ್ ಅವ್ರ ಕರ್ತವ್ಯ ಯಾದ ರಕ್ಕೋ. ನಮ್ಮ ಟೈಟಲ್ ನೆನ್ಪಿಟ್ಕೊಳ್ಳಿ. ಏನ್ ಟೈಟಲ್? ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಕರ್ತವ್ಯ ಏನು? ನಾನು ವಿಶ್ವ ಕಲ್ಯಾಣಕಾರಿ. सिर्फ अपना टाइटल और कर्तव्य याद रखो. टाइटल है मास्टर सर्वशक्तिवान, कर्तव्य है विश्व कल्याणकारी. तो सदा अपना टाइटल और कर्तव्य याद करने से शक्तियां इमर्ज हो जाएगी. टाइटल ಮತ್ತೆ ಕರ್ತವ್ಯವನ್ನ ನೆನ್ಪಿಟ್ಕೊಳ್ಳೋದ್ರಿಂದ ಎಲ್ಲಾ ಶಕ್ತಿಗಳು ಇಮರ್ಜ್ ಆಗ್ತದೆ. ಟೈಟಲ್ ಯಾವುದು? ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಕರ್ತವ್ಯ ಏನು? ನಾನು ವಿಶ್ವ ಕಲ್ಯಾಣ ಮಾಡುವುದೇ ನನ್ನ ಕರ್ತವ್ಯ. ಇದು ಎರಡನ್ನ ಇಮರ್ಜ್ ಮಾಡ್ಕೊಂಡ್ಬಿಡ್ಬೇಕಂತಾರೆ ಬಾಬಾ. ಮಾಸ್ಟರ್ ಬನೋ, शक्तियों को भी मास्टर बनो. ऑर्डर करो, हर शक्ति को समय पर ऑर्डर करो. ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಆರ್ಡರ್ ಮಾಡಿ, ಯಾವ ಸಮಯದಲ್ಲಿ ಯಾವ ಶಕ್ತಿ ಬೇಕೋ ಹಾಜರಾಗ್ತದೆ. ವೈಸೆ ಶಕ್ತಿಯ ಧಾರಣ ಕರ್ತೆ भी हो है भी, लेकिन सिर्फ कमी यह हो जाती है समय पर यूज नहीं करने आती है. ಅಂದರೆ ಕೆಲವೊಮ್ಮೆ ಮಕ್ಕಳಿಗೆ ಆ ಸಮಯಕ್ಕೆ ಸರಿಯಾಗಿ ಶಕ್ತಿ ಹಾಜರಾಗ್ತದೆ, ಆದರೆ ಸಮಯಕ್ಕೆ ತಕ್ಕಂತೆ ಉಪಯೋಗ ಮಾಡಲಿಕ್ಕೆ ಬರಂಗಿಲ್ಲ. ಕಳೆದ ಮುರಳಿಯಲ್ಲಿ ಬಾಬಾ ಏನಂದ್ರು? ನನ್ನ ಮಕ್ಕಳಿಗೆ ಟಚ್ ಮಾಡಿಸ್ತೀನಿ, ಆದರೆ ಕ್ಯಾಚಿಂಗ್ ಪವರ್ನ ಸ್ವಿಚ್ ಆಫ್ ಆಗಿರ್ತದೆ. ಕಳೆದ ಮುರಳಿಯಲ್ಲಿ ಬಾಬಾ ತಿಳಿಸಿದ್ದು. ಈಗ ಬಾಬಾ ತಿಳಿಸ್ತಿದ್ದಾರೆ, ನಾನು ಮಕ್ಕಳಿಗೆ ಹೇಳ್ತೀನಿ, ಅವರಿಗೆ ಏನಿದ್ರು ಸಹಿತ ಸಮಯಕ್ಕೆ ತಕ್ಕಂತೆ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಾನ್, ಎಲ್ಲ ಶಕ್ತಿಗಳು ಇಮರ್ಜ್ ಆಗಿರಬೇಕು. ಆರ್ಡರ್ ಕರೋ, ಹರ ಶಕ್ತಿ ಕೋ ಸಮಯ ಪರ ಆರ್ಡರ್ ಕರೋ. ವೈಸೆ ಶಕ್ತಿಯ ಧಾರಣ ಕರ್ತೆ भी है, लेकिन सिर्फ कमी ये हो जाती है, ಕೊರತೆ ಏನು ಮಕ್ಕಳದು? ಸಮಯ ಪರ್ ಯೂಸ್ ನೈ ಕರ್ನೆ ಆತಿ है. ಈಗ ಶಕ್ತಿ ಆರ್ಡರ್ ಮಾಡಬೇಕು ನಾವು, ಅದು 1 ಸೆಕೆಂಡೇ ಹಾಜರಾಗಬೇಕು. ಆದರೆ ಈ ಮಕ್ಕಳಿಗೆ ಯಾವ ಸಮಯದಲ್ಲಿ ಯಾವ ಶಕ್ತಿಯನ್ನ ಯೂಸ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಿಲ್ಲ. ಸಮಯ ಬೀತನೆಕ್ಕೆ ಬಾದಿ ಯಾದಾತ ಅಲ್ವಾ? ಮಿಂಚಿ ಹೋದ ಮೇಲೆ ಚಿಂತಿಸಿ ಫಲವಿಲ್ಲ ಅನ್ನಂಗೆ. ಸಮಯ ಕಳೆದು ಹೋದ ಮೇಲೆ ಅಯ್ಯೋ ನಾನು ಆ ಶಕ್ತಿಯಲ್ಲಿರ್ಬೇಕಿತ್ತು, ನಾನು ಸ್ವಲ್ಪ ಸಹನೆ ಮಾಡಬೇಕಿತ್ತು, ಎಲ್ಲ ಮಾತಾಡಿದ ಮೇಲೆ ಒದರಾಡಿದ ಮೇಲೆ ಮತ್ತೆ ಅಯ್ಯೋ ನಾನು ಸಹನೆ ಮಾಡಬೇಕಿತ್ತು. ಸಮಯ ಬೀತನೆಕ್ಕೆ ಬಾದ್ ನೆನಪಿ ಬಂದ್ರೆ ಐಸೆ ಬಹುತ್ ಕರ್ತೆ तो बहुत अच्छा होता. अब ಅಭ್ಯಾಸ ಕರೋ. ಈಗ ಅಭ್ಯಾಸ ಮಾಡೋ ಇನ್ನು ಮುಂದಕ್ಕೆ ಎಷ್ಟು ಪ್ರಾಕ್ಟೀಸ್ ಮಾಡಿಸ್ತಾರೆ ನೋಡಿ ಬಾಬಾ. ಒಂದು ಕಡೆ ದೃಢ ಸಂಕಲ್ಪ ಮಾಡಿದ್ರು. ಏನ್ ಪ್ರತಿಜ್ಞೆ ಮಾಡಿದಿರಿ ಬಾಬಾ? ಇದು ಹೇಳೋಷ್ಟೊತ್ತಿಗೆ ಅದನ್ನು ಮರೆಯೋದಲ್ಲ. ಈಗಾಗಲೇ ಏನ್ ಪ್ರತಿಜ್ಞೆ ಮಾಡಿದಿರಿ? ದೃಢ ಸಂಕಲ್ಪ ಮಾಡಿದಿರಲ್ವಾ? ಬಾಬಾ ನಾನು ಕಾರಣವನ್ನ ಏನ್ ಮಾಡ್ತೀನಿ? ನಿವಾರಣೆ ಮಾಡಿ ನಿವಾರಣಾ ಸ್ವರೂಪದಲ್ಲಿ ಇರ್ತೀನಿ, ನಾನು ಸಹನೆ ಮಾಡ್ತೀನಿ. ಮಾಯೆ ಬಂದರೂ ನಾನು ಎದುರಿಸ್ತೀನಿ, ಪರಸ್ಪರ ಸಂಬಂಧದಲ್ಲಿ ನಾನು ಸಹನೆ ಮಾಡ್ತೀನಿ ಅಂತ ನೀವು ದೃಢ ಸಂಕಲ್ಪ ಪ್ರತಿಜ್ಞೆ ಮಾಡಿದೀವಲ್ಲ. ಆಮೇಲೆ ಆ ಶಕ್ತಿಯನ್ನ ಸಮಯಕ್ಕೆ ಸರಿಯಾಗಿ ಬಳಸ್ಕೋಬೇಕು. ಅದು ಒಂದು ಮುಖ್ಯ ಇವತ್ತು ಬಾಬಾ ತಿಳಿಸುವಂಥದ್ದು. ಯಾವುದನ್ನ? अब अभ्यास करो, जो शक्तियां समाई हुई है उसको समय पर यूज करो. जैसे इन कर्मेंद्रियों को ऑर्डर से चलाते हो ना, कर्मेंद्रियಗಳನ್ನ ನೋಡಿ ಹೇಗೆ ನಾವು ಆರ್ಡರ್ ಪ್ರಕಾರ ನಡೆಸ್ತಾ ಇದ್ದೀವಿ. ಹಾತುಕೋ ಪಾವಕೋ
ಅಲ್ವಾ? ಆತ್ಮ ಹೇಳ್ದಂಗೆ ಕೈ ಕಾಲು ಕೇಳ್ತದೆ ಇಲ್ಲ? ಕೈ ಎತ್ತಿ ಅಂದ ಕೂಡಲೇ ನೋಡಿ ಕೈ ಹೆಂಗೆ ಎತ್ತುತ್ತೀವಿ, ಕೈ ಕಾಲು ಎಲ್ಲ ಆತ್ಮ ಹೇಳ್ದಂಗೆ ಆರ್ಡರ್ ಪ್ರಕಾರ ಕರ್ಮೇಂದ್ರಿಯಗಳು ನಡೀತವೆ. ಐಸೆ ಹರ್ ಶಕ್ತಿ ಕೋ ಆರ್ಡರ್ ಸೆ ಚಲಾವೋ ಕಾರ್ಯ ಮೇ ಲಗಾವೋ. ಅದೇ ರೀತಿ ಪ್ರತಿಯೊಂದು ಶಕ್ತಿಯನ್ನ ಏನ್ ಮಾಡ್ಬೇಕೀಗ? ಆರ್ಡರ್ ಪ್ರಕಾರ ನಡೆಸಿರಿ, ಅದನ್ನ ಯಾವಾಗ ಬೇಕಾವಾಗ ಕಾರ್ಯದಲ್ಲಿ ತೊಡಗಿಸಿರಿ. ಬಾಬಾ ಹೇಳ್ತಾರೆ, ಒಂದು ಮೇಲೆ ಎಲ್ಲ ಮಾಡೋದೆಲ್ಲ ಮಾಡಿ ನಂತರ ಅಯ್ಯೋ ನಾನು ಆ ಶಕ್ತಿ ಇರ್ಬೇಕಿತ್ತು ಈ ಶಕ್ತಿ ಇರ್ಬೇಕಂತ ಸಮಯ ಬೀತನೆಕ್ಕೆ ಬಾದ್ ಯಾದನೆ ಕರ್ನ ಸಮಾಖ್ಯ ರಕ್ತೆ ಹೊನ. ಎಲ್ಲ ಶಕ್ತಿಯನ್ನ ನಿಮ್ಮ ಜೊತೆಗೆ ಇಟ್ಕೋತೀರಲ್ವಾ? ಕಾರ್യമೇ ಕಮ್ ಲಗಾತೆ ಹೋ ಕ್ಯಾ? ಎಲ್ಲ ಶಕ್ತಿಯನ್ನ ಜೊತೆಗೆ ಇಟ್ಕೊಳ್ಳೋದು ಮತ್ತೆ ಕೆಲಸದಲ್ಲಿ ತೊಡಗಿಸಂಗೇ ಇಲ್ಲ. ಏನಾಗ್ತದ ಅವಾಗ? ಸಮಯ ಪರ್ ಕಾರ್ಯ ಮೇ ಲಗಾನೆ ಸೆ ಶಕ್ತಿ ಅಪನಾ ಕಾರ್ಯ ಜರೂರ್ ಕರೆಗಿ. ಸಮಯಕ್ಕೆ ತಕ್ಕಂತೆ ನಾವು ತೊಡಗಿಸಿಕೊಂಡ್ರೆ ಆ ಶಕ್ತಿ ಅವಶ್ಯಕವಾಗಿ ಕಾರ್ಯದಲ್ಲಿ ಬರ್ತದೆ. और खुश रहो. कभी कभी कोई बच्चों का चेहरा बड़ा सोच विचार में थोड़ा ज्यादा गंभीर दिखाई देते हैं. ಬಾಬಾ ನೋಡ್ತಾರೆ ಮಕ್ಕಳ ಮುಖವನ್ನ. ಕೆಲವು ಮಕ್ಕಳು ಖುಷಿಯಲ್ಲಿರ್ತಾರೆ, ಕೆಲವೊಮ್ಮೆ ಮಕ್ಕಳ ಮುಖ ಬಹಳ ಯೋಚನೆಗೀಡಾದಂತೆ ಜಾಸ್ತಿ ಗಂಭೀರವಾಗಿ ಕಾಣ್ತದೆ ಕೆಲವೊಮ್ಮೆ ಮಕ್ಕಳ ಮುಖ. ಖುಷ್ ರಹೋ, ನಾಚೋ, ಗಾವೋ. ಆಪಕಿ ಬ್ರಾಹ್ಮಣ ಜೀವನ ಹೈ ಹಿ ಖುಷಿ ಮೇ ನಾಚನೆ ಕಿ. ಬಾಬಾ ಹೇಳ್ತಾರೆ, ಎಷ್ಟು ಖುಷಿಯಲ್ಲಿರ್ಬೇಕು, ಖುಷಿಯಲ್ಲಿರಿ, ಡ್ಯಾನ್ಸ್ ಮಾಡಿ, ಖುಷಿಯಿಂದ ಹಾಡು ಹಾಡಿ. ಬ್ರಾಹ್ಮಣ ಜೀವನ ಎಷ್ಟು ಖುಷಿಯಲ್ಲಿ ಡ್ಯಾನ್ಸ್ ಮಾಡುವಂತ ಜೀವನ ಇದು. ಅಪ್ಪನೇ ಭಾಗ್ಯವರು ಭಗವಾನ್ ಕಿ ಗೀತ್ ಗಾನೆ ಕಿ. ಯಾವ ಹಾಡು ಹಾಡ್ಬೇಕಂತೆ? ವಾ ನನ್ನ ಭಾಗ್ಯ, ವಾ ಭಗವಾನ್, ಗೀತೆಯನ್ನ ಹಾಡುವಂತಹ ಸಮಯ ಇದು. ಬಾಬಾ ಪ್ರಾರಂಭದಲ್ಲೇ ಹೇಳಿದರೆ ಏನು ಹಾಡು ಹಾಡ್ಬೇಕು, ಏನು ಹಾಡ್ಬೇಕಂತಂದರೆ ಬಾಬಾ ಪ್ರಾರಂಭದಲ್ಲೇ ವಾ ಶ್ರೇಷ್ಠ ಭಗವಾನ್ ಕೆ ಬಚ್ಚೆ ವಾ, ಭಗವಾನ್ ಕೆ ಪ್ಯಾರ್ ಕೆ ಪಾತ್ರಾತ್ಮಯೇ ವಾ ಅಂತ ಹೇಳಿ ಬಾಬಾ ನಮ್ಮನ್ನು ನೋಡಿ ಹಾಡಿ ಖುಷಿ ಪಡ್ತಿದ್ದಾರೆ. ನಾವು ಸಹಿತ ಏನ್ ಮಾಡ್ಬೇಕು? ಅಪ್ಪನೇ ಭಾಗ್ಯವನ್ನ ನೋಡಿ भगवान के गीत गाने की, खुशी में नाचने की. तो नाचने गाने वाले जो होते हैं ना, वो ऐसा गंभीर होके नाचे तो कहेंगे नाचना ही आता. ಒಂದ್ ವೇಳೆ ಡ್ಯಾನ್ಸ್ ಮಾಡೋರು ಮುಖ ಗಂಭೀರ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ರೆ ಅಂತಾರೆ, ಇವರಿಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ಡ್ಯಾನ್ಸ್ ಅಂದ್ರೇನೆ ಖುಷಿಯಲ್ಲಿರುವಂಥದ್ದು, ಹಾಡುದಂದ್ರೇನೆ ಖುಷಿ. ಮುಖ ಅರಳಿಲ್ಲ, ನಗು ಮುಖ ಇಲ್ಲ, ಗಂಭೀರ ಮುಖ ಇದೆ, ಡ್ಯಾನ್ಸ್ ಮಾಡೋದು. ಅವಾಗ ಏನಂತಾರೆ ಎಲ್ಲರೂ? ಇವರಿಗೆ ಡ್ಯಾನ್ಸ್ ಮಾಡ್ಲಿಕ್ಕೇನೆ ಬರಂಗಿಲ್ಲ ಅಂತಾರೆ. ಗಂಭೀರತಾ ಅಚ್ಚಿ ಹೇ, ಲೇಕಿನ್ ಟೂ ಮಚ್ ಗಂಭೀರತಾ ಥೋಡಾ ಸಾ ಸೋಚ್ ವಿಚಾರ ಕಾ ಗಲತ್ ಹೇ. ಅಂದ್ರೆ ಟೂ ಮಚ್ ಗಂಭೀರದಲ್ಲಿರೋದು, ಟೂ ಮಚ್ ಯೋಚನೆಯಲ್ಲಿ ಮುಳುಗಿರೋದು ಅದು ಚೆನ್ನಾಗಿರಂಗಿಲ್ಲ, ಅದು ಚೆನ್ನಾಗಿರಲ್ಲ. ಬಾಬಾ ಅಂತಿದ್ದಾರೆ ಸೋಚ್ ವಿಚಾರದಲ್ಲಿರೋದು, ಸ್ವಲ್ಪ ಗಂಭೀರವಾಗಿರೋದು ಅದು ಸರಿ ಇರಂಗಿಲ್ಲ. ಖುಷಿಯಲ್ಲಿರ್ಬೇಕು, ಡ್ಯಾನ್ಸ್ ಮಾಡಬೇಕು, ಹಾಡಬೇಕು, ಮುಖ ನಗುಮುಖ ಇರಬೇಕು, ಭಾಗ್ಯ ಮತ್ತು ಭಗವಂತನ ಗೀತೆ ಹಾಡ್ತಾ ಇರಬೇಕು. ಗಂಭೀರ ಅಂದ್ರೆ ಟೂ ಮಚ್ ಗಂಭೀರ ಇದ್ರೆ ಇವರಿಗೆ ಡ್ಯಾನ್ಸ್ ಮಾಡ್ಲಿಕ್ಕೇನೆ ಬರಂಗಿಲ್ಲ ಅಂತ ತಿಳ್ಕೊಳ್ತಾರೆ. ಸರಿ, ಹೆಂಗಿರೋಣ ಈಗ? ಬಾಬಾ ನೋಡಿ ಡ್ಯಾನ್ಸ್ ಮಾಡ್ಲಿಕ್ಕೂ ಕಲಿಸ್ತಾರೆ, ಖುಷಿಯಲ್ಲಿರ್ಲಿಕ್ಕೂ ಕಲಿಸ್ತಾರೆ. ಸಮಯಕ್ಕೆ ಸರಿಯಾಗಿ ಶಕ್ತಿಯನ್ನ ನಾವು ಬಳಸ್ಕೋಬೇಕಂತಲೂ ಹೇಳ್ಕೊಡ್ತಾರೆ. ನಮ್ಮ ಟೈಟಲ್ ನೆನಪು ಮಾಡಿಸಿದ್ರು, ಕರ್ತವ್ಯ ನೆನಪು ಮಾಡಿಸಿದ್ರು. ಟೈಟಲ್ ಏನು? ಮಾಸ್ಟರ್ ಸರ್ವಶಕ್ತಿವಾನ್. ನಮ್ಮ ಕರ್ತವ್ಯ ಏನು? ವಿಶ್ವ ಕಲ್ಯಾಣಕಾರಿ. ಇವೆಲ್ಲ ನೆನ್ಪಿಡ್ಕೊಂಡು ಎಲ್ಲ ಶಕ್ತಿಯನ್ನ ಇಮರ್ಜಿ ರೂಪದಲ್ಲಿ ಇಟ್ಕೋಬೇಕು. बाप दादा ने तो अभी सुना कि ದೆಹಲಿ में उद्घाटन हो रहा है. ಬಾಬಾ ನೋಡ್ತಾ ಇದ್ದಾರೆ, ದೆಹಲಿಯಲ್ಲಿ ಉದ್ಘಾಟನಾ ಸಮಾರಂಭ ಡಿಸೆಂಬರ್ 9, 2001 ದೆಹಲಿಯಲ್ಲಿ ಗುಡ್ಗಾಂವ್ ಅಂತಿದೆಯಲ್ಲ, ಓಂ ಶಾಂತಿ ರಿಟ್ರೀಟ್ ಸೆಂಟರ್, ಅದರದ್ದು ಉದ್ಘಾಟನೆ 2001 ಡಿಸೆಂಬರ್ 9 ದೆಹಲಿಯಲ್ಲಿ ಗುಡ್ಗಾಂವ್ ಅಂತ ಹೇಳ್ಕೊಂಡು ಪ್ಲೇಸಿನಲ್ಲಿ ಓಂ ಶಾಂತಿ ರಿಟ್ರೀಟ್ ಸೆಂಟರ್ ಅದರದ್ದು ಉದ್ಘಾಟನೆ ಆಯ್ತು. ಯಾವಾಗ? ಡಿಸೆಂಬರ್ 9, 2001 ದೆಹಲಿಯಲ್ಲಿ ಉದ್ಘಾಟನೆ ಆಗ್ತಾ ಇದೆ ಅಂತಾರೆ ಬಾಬಾ. ಯಾರ್ಯಾರು ನೋಡಿದಿರಿ? ಗುಡ್ಗಾಂವ್ನಲ್ಲಿರುವಂತಹ ಓಂ ಶಾಂತಿ ರಿಟ್ರೀಟ್ ಸೆಂಟರ್ ಯಾರ್ಯಾರು ನೋಡಿದಿರಿ?
ಆಕ್ಚುಲಿ ಮೊದಲು ಗುಲ್ಜಾರ್ ದಾದಿಜಿಯವರು ಅಲ್ಲಿಗೆ ರಿಲ್ಯಾಕ್ಸ್ ಆಗ್ಲಿಕ್ಕೆ ಹೋಗ್ತಿದ್ರು. ನೆನ್ಪಾಯ್ತಾ ನೋಡಿದವರಿಗೆ? ಬಾಬನ್ ಕೋಣೆ ನೆನ್ಪಾಯ್ತಾ? ಬಾಬನ್ ಕೋಣೆಯಲ್ಲಿ ಕುತ್ಕೊಳ್ಳಿಕ್ಕೆ ಸೀಟ್ ಹೆಂಗಿತ್ತು? ಒಬ್ರೊಬ್ರಿಗೆ ಒಂದೊಂದು ಮಂಟಪ ಟೈಪ್ ಸೀಟ್ ಇತ್ತಲ್ಲಿ. ನೆನ್ಪಾಯ್ತಾ ಎಲ್ಲರಿಗೆ? ಯಾರು ನೋಡಿಲ್ವೋ ಇನ್ನೊಂದ್ಸರಿ ದೆಹಲಿಗೆ ಹೋದಾಗ ತೋರಿಸ್ತೀವಿ. ಗುಡುಗಾಂವ್ನಲ್ಲಿರುವ ಓಂ ಶಾಂತಿ ರಿಟ್ರೀಟ್ ಸೆಂಟರ್ ಡಿಸೆಂಬರ್ 9ಕ್ಕೆ 2001 ಉದ್ಘಾಟನೆ ಆಯ್ತು. ಲೇಕಿನ್ ಬಾಪ್ दादा अभी कौन सा उद्घाटन देखने चाहते हैं? ಸರಿ, ಅದನ್ನಂತೂ ಓಂ ಶಾಂತಿ ರಿಟ್ರೀಟ್ ಸೆಂಟರ್ ಓಪನ್ ಮಾಡಿದಿರಿ, ಆದ್ರೆ ಬಾಬಾ ಯಾವುದರ ಉದ್ಘಾಟನೆ ನೋಡ್ಲಿಕ್ಕೆ ಬಯಸ್ತಿದ್ದಾರೆ? वह डेट तो फिक्स करो. यह छोटे मोटे ಉದ್ಘಾಟನ तो हो ही जाएगा. ಈ ಸಣ್ಣ ಪುಟ್ಟ ಉದ್ಘಾಟನೆ ಕಾರ್ಯಕ್ರಮ ಎಲ್ಲ ನಡೀತಾ ಇರ್ತದೆ, ಆದ್ರೆ ಬಾಬಾ ಯಾವ ಉದ್ಘಾಟನೆಯನ್ನು ನೋಡ್ಲಿಕ್ಕೆ ಬಯಸ್ತಿದ್ದಾರೆ? लेकिन बाप दादा उद्घाटन चाहते ही ಯಾವ ಉದ್ಘಾಟನೆ? सब विश्व की स्टेज पर बाप समान साक्षात फरिश्ते सामने आ जाए और पर्दा खुल जाए. ऐसा उद्घाटन आप सबको भी अच्छा लगता है ना? ನೋಡಿ, ನಾವು ಓಂ ಶಾಂತಿ ರಿಟ್ರೀಟ್ ಸೆಂಟರ್ ಉದ್ಘಾಟನೆ ಮಾಡಿದೆವು. ಬಾಬಾ ಯಾವ ಉದ್ಘಾಟನೆ ನೋಡ್ಲಿಕ್ಕೆ ಬಯಸ್ತಿದ್ದಾರೆ? ಬರ್ಕೊಳ್ಳಿ, ಬಾಬಾ ಏನು ಬಯಸ್ತಿದ್ದಾರೆ ಅಂತ. ಎಲ್ಲರೂ ವಿಶ್ವದ ಸ್ಟೇಜಿನ ಮೇಲೆ ತಂದೆಯ ಸಮಾನ ಸಾಕ್ಷಾತ್ ಫರಿಷ್ಠೆಗಳಾಗಿ ಕಾಣಬೇಕು. ಎಲ್ಲರೂ ವಿಶ್ವದ ಸ್ಟೇಜಿನ ಮೇಲೆ, ಎಲ್ಲರೂ ಭೂಮಿ ಎನ್ನುವ ರಂಗಮಂಟಪದ ಮೇಲೆ ತಂದೆಯ ಸಮಾನ ಸಾಕ್ಷಾತ್ ಫರಿಷ್ಠಾ ಸ್ವರೂಪದಲ್ಲಿ ಕಾಣಬೇಕು. ಆವಾಗ ಪರ್ದೆ ತೆರೆಯಲ್ಪಡಬೇಕು. ಪರ್ದಾ ಖುಲ್ಜಾಯ್, ಪರ್ದೆ ಸರಿಬೇಕು. ನಾವು ಫರಿಷ್ಠಾ ರೂಪ ಎಲ್ಲರಿಗೂ ಕಾಣಬೇಕು ವಿಶ್ವದ ಸ್ಟೇಜಿನ ಮೇಲೆ. ऐसा उद्घाटन आप सबको भी अच्छा लगता है ना? रूरिहान में भी सभी कहते रहते हैं, बाप भी सुनते रहते हैं. बस अभी यही इच्छा है, बाप को प्रत्यक्ष करे. और बाप की इच्छा है पहले बच्चे प्रत्यक्ष हो. ನಮ್ಮೆಲ್ಲರಿಗೆ ಏನಿಷ್ಟ ಅಂದ್ರೆ ಬಾಬಾ ಪ್ರತ್ಯಕ್ಷ ಆಗ್ಬೇಕಂತ. ಬಾಬನಿಗೇನಿಷ್ಟ? ಮಕ್ಕಳು ಪ್ರತ್ಯಕ್ಷ ಆಗ್ಬೇಕು. ಯಾವ ರೂಪದಲ್ಲಿ? ಫರಿಷ್ಠಾ ರೂಪದಲ್ಲಿ, ತಂದೆಯ ಸಮಾನ ಸಾಕ್ಷಾತ್ ಫರಿಷ್ಠಾ ರೂಪದಲ್ಲಿ ವಿಶ್ವದ ಸ್ಟೇಜಿನ ಮೇಲೆ ಮಕ್ಕಳು ಎಲ್ಲರ ಮುಂದೆ ಪ್ರತ್ಯಕ್ಷ ಆಗ್ಬೇಕಂತ ಬಾಬನಿಗೆ ಆಸೆ. ನಮಗಾಸೆ ಬಾಬಾ ಪ್ರತ್ಯಕ್ಷ ಆಗ್ಬೇಕಂತ. ಬಾಪ್ ಬಚ್ಚೋಂಕೆ ಸಾಥ ಪ್ರತ್ಯಕ್ಷ ಹೋಗ. ಬಾಬಾ ನೋಡಿ, ನೀವು ಪ್ರತ್ಯಕ್ಷ ಆದ್ರೆ ನಿಮ್ಮ ಜೊತೆಗೆ ನಾನು ಪ್ರತ್ಯಕ್ಷ ಆಗ್ತೀನಿ. ಅಕೆಲಾ ನಹಿ ಹೋಗಾ. तो बाप दादा वह उद्घाटन देखने चाहते हैं. ಆದ್ರಿಂದ ಬಾಬಾ ಓಂ ಶಾಂತಿ ರಿಟ್ರೀಟ್ ಸೆಂಟರ್ದ ಉದ್ಘಾಟನೆ ನಡೀತಾ ಉಂಟಂತ ಬಾಬನಿಗೆ ಹೇಳಿದ್ರೆ ಬಾಬಾ ಯಾವ ಉದ್ಘಾಟನೆ ನೋಡ್ಲಿಕ್ಕೆ ಬಯಸ್ತಿದ್ದಾರೆ ನೋಡ್ರಿ. अच्छा उमंग भी अच्छा है. जब रुरान करते हैं तो रुरान के समय सबके उमंग बहुत अच्छे होते हैं. ಎಷ್ಟು ಚೆನ್ನಾಗಿ ನನ್ನ ಜೊತೆಗೆ ನೀವೆಲ್ಲ ಮಾತಾಡ್ತೀರಿ. ಮಾತಾಡುವಾಗ ನಿಮ್ಮ ಉಮಂಗ್ ಉತ್ಸಾಹ ಬಹಳ ಚೆನ್ನಾಗಿದೆ ಅಂತಾರೆ ಬಾಬಾ. लेकिन जब कर्मयोगी बनते हैं तो थोड़ा फर्क पड़ जाता. ಅಂದರೆ ಬಾಬನ್ ಜೊತೆಗೆ ಯೋಗ ಮಾಡುವಾಗ ರೂರಾನ್ ಮಾಡ್ತೀವಲ್ಲ, ಆವಾಗ ಎಷ್ಟು ಉತ್ಸಾಹ ಮಕ್ಕಳಿಗೆ. ಆದರೆ ಮಕ್ಕಳು ಕೆಲಸ ಮಾಡ್ಲಿಕ್ಕೆ ತೊಡಗ್ತಾರ, ಕರ್ಮಯೋಗಿ ಆಗ್ತಾರ, ಆವಾಗ ವ್ಯತ್ಯಾಸ ಕಂಡು ಬರ್ತದೆ. तो माता क्या करेगी? बड़ा झुंड है माताओं का. ಅಂದ್ರೆ ಬಾಬನ್ ಮುಂದೆ ಆ ಸಮಯದಲ್ಲಿ ದೊಡ್ಡ ಮಾತೆಯರು ದೊಡ್ಡ ಜುಂಡೆ ಬಂದಿತ್ತು. ಅವರು माताओं को देख बाप दादा को बहुत खुशी होती है. किसकी भी माताओं को इतना आगे नहीं लाया है. ನೋಡಿ, ಯಾರು ಸಹಿತ ಕಿಸ್ನೆ ಬಿ, ಯಾರು ಜಗತ್ತಿನಲ್ಲಿ ಮಾತೆಯರನ್ನ ಇಷ್ಟು ಮುಂದೆ ಇಟ್ಟೇ ಇಲ್ಲ. ಆದರೆ बाप दादा माताओं को आगे बढ़ते देख खुशी होते हैं. ಮಾತೆಯರು ಮುಂದುವರಿಯುವುದನ್ನು ನೋಡಿ ಬಾಬನಿಗೆ ಬಹಳ ಖುಷಿ. ಮಾತಾವಂಕ ವಿಶೇಷ ಸಂಕಲ್ಪ ಹಾಕಿ, ಮಾತೆಯರಿಗೆ ಏನು ಸಂಕಲ್ಪ ಇದೆ ಅಂತೆ? जो किसी ने नहीं करके दिखाया वो हम माताएं बाप के साथ करके दिखाएंगे. ಜಗತ್ತಿನಲ್ಲಿ ಯಾರು ಯಾವುದನ್ನ ಮಾಡಿ ತೋರಿಸಿಲ್ವೋ ನಾವು ಮಾತೆಯರು ಬಾಬನ ಜೊತೆಗಿದ್ದುಕೊಂಡು ತೋರಿಸ್ತೀವಿ ಅಂತ ಹೇಳಿ ಮಾತೆಯರಿಗೆ ವಿಶೇಷ ಸಂಕಲ್ಪ ಇದೆ. ಈಗ ಏನಾಗಿ ತೋರಿಸ್ಬೇಕು? ಬಾಪ್ ಸಮಾನ್ ಸಾಕ್ಷಾತ್ ಫರಿಷ್ಠಾ ಸಾಮನೆ ಆ ಜಾಯ್, ವಿಶ್ವದ ಸ್ಟೇಜಿನ ಮೇಲೆ. ಆವಾಗ ಬಾಬನು ಪ್ರತ್ಯಕ್ಷ ಆಗ್ತಾರೆ. ಈ ರೀತಿ ಮಾಡಿ ತೋರಿಸ್ಬೇಕಂತ ಮಕ್ಕಳಿಗೆ ಇದೆ ಅಲ್ವಾ? ಕರ್ಕೆ ದಿಕಾಯಿಗೆ
अभी एक हाथ की ताली बजाओ। माताएं सब कुछ कर सकती है, माताओं में उमंग अच्छा है, कुछ भी नहीं समझे लेकिन ये तो समझ लिया है, मैं बाबा की हूँ, ಬಾಬಾ ಮೇರಾ ಹೈ. ಏನ್ ತಿಳ್ಕೊಂಡಿಲ್ಲ ಅಂತಂದ್ರು ಇದಂತೂ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಮಾತೆಯರು. ಏನಂದ್ರೆ ಮೈ ಬಾಬಾ ಕಿ ಹೂ, ಬಾಬಾ ಮೇರಾ ಹೈ. ಮಾತೆಯರು ಎಲ್ಲವನ್ನು ಮಾಡಬಲ್ಲರು, ಅಷ್ಟು ಉತ್ಸಾಹ ಇದೆ. ಇದಂತೂ ಎಲ್ಲರಿಗೂ ಅರ್ಥ ಆಗಿದೆ. ನಾನು ಬಾಬನವನಾಗಿದ್ದೀನಿ, ಬಾಬಾ ನನ್ನವನಾಗಿದ್ದಾನೆ. ಯಾವತ್ತು ಸಮझ लिया ना? ಮೇರಾ ಬಾಬಾ ತೋ ಸಬ್ಕೆ ತೆ ಹೋನಾ. ಎಲ್ಲರೂ ಹೇಳ್ತಿರಲ್ವಾ? ಏನ್ ಹೇಳ್ತೀರಿ? ಮೇರಾ ಬಾಬಾ. ಬಸ್ ದಿಲ್ ಸೆ ಯಹ ಗೀತ್ ಗಾತೆ ರಹೋ. ನೋಡಿ, ಬಾಬಾ ಹಾಡು ಕಲಿಸ್ತಾರೆ ಈಗ. ಮೊದಲು ತನ್ನ ಹೃದಯದ ಹಾಡನ್ನ ನಮ್ಮ ಮುಂದೆ ಹೇಳಿದ್ರು. ಯಾವ ರಾಗದಲ್ಲಿ? ಬಾಬಾ ಹಾಡಿದ ಹಾಡು ಯಾವುದು? ವಾ ಶ್ರೇಷ್ಠ ಭಾಗ್ಯವಾನ್ ಬಚ್ಚೆ ವಾ, ಭಗವಾನ್ ಕೆ ಪ್ಯಾರ್ ಕೆ ಪಾತ್ರಾತ್ಮಯೇ ವಾ ಅಂತ ಹೇಳಿ ಶಿವಬಾಬಾ ತನ್ನ ಹೃದಯದ ಗೀತೆಯನ್ನ ಹಾಡಿದ್ರು. ಈಗ ಮಕ್ಕಳಿಗೆ ಹಾಡು ಕಲಿಸ್ತಾರೆ, ಹೃದಯದ ಗೀತೆ. ಎಲ್ಲರೂ ಹಾಡ್ರಿ. ಮೇರಾ ಬಾಬಾ, ಮೇರಾ ಬಾಬಾ, ಮೇರಾ ಬಾಬಾ, ಬಸ್ ದಿಲ್ ಸೆ ಯಹಿ ಗೀತ್ ಗಾತೆ ರಹೋ. ಯಾರು ನಮಗೆ ಹಾಡಾಡ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳ್ಬೇಡ್ರಿ. ಬಾಬಾ ಕಲಿಸಿಕೊಟ್ಟ ಹಾಡು ಎಲ್ಲರಿಗೂ ಬರ್ತದೆ. ಇದಕ್ಕೆ ಕಂಠ ಬೇಕು, ರಾಗ ಬೇಕು, ತಾಳ ಬೇಕು ಅಂತೇನಿಲ್ಲ. ಇದು ಹೃದಯದ ಗೀತೆ. ಹೃದಯದಲ್ಲಿ ಪ್ರೀತಿ, ಸತ್ಯ ಹೃದಯ ಇದ್ದರೆ ಸಾಕು. ಹಾಡು ಹಾಡಿ. ಮೇರಾ ಬಾಬಾ, ಮೇರಾ ಬಾಬಾ, ಮೇರಾ ಬಾಬಾ, ಬಸ್ ಇದೇ ಹಾಡು. अच्छा, अभी 1 सेकेंड बाप दादा देता है, अब अलर्ट होकर बैठो. ಈಗ 1 ಸೆಕೆಂಡ್ ಕೊಡ್ತಾರೆ ಬಾಬಾ. ಎಲ್ಲರೂ ಅಲರ್ಟ್ ಆಗಿ ಕುತ್ಕೊಳ್ಳಿ. ಎಲ್ಲರೂ ಅಲರ್ಟ್ ಆಗಿ ಕುತ್ಕೊಳ್ಳಿ. ನೆಟ್ಟಾಗಿ ಕುತ್ಕೊಂಡ್ರ? ಬೆನ್ನೆ ನೆಟ್ಟಗೆ ಮಾಡಿ ಚಂದ ಮಾಡಿ ಕುತ್ಕೊಳ್ಳಿ. बाप दादा से सभी का प्यार 100% है. प्यार तो परसेंट में नहीं है ना, 100% है ना. 100% प्यार का रिटर्न देने के लिए तैयार हो. 100% प्यार है ना. ಬಾಬಾ ಕೇಳ್ತಿದ್ದಾರೆ, ಎಲ್ಲ ಅಲರ್ಟ್ ಆಗಿ ಕುತ್ಕೊಳ್ಳಿ ಅಂತ ಹೇಳುದೇನು ಬಾಬಾ? ಈಗ ಎಲ್ಲರಿಗೂ ಪ್ರೀತಿ 100% ಇದೆ ಅಲ್ವಾ? 100%. ಜಿಸ್ಕಾ ಥೋಡಾ ಸಾ ಕಮ್ ಹೋತಾ ಹಾತ್ ಉಠಾವೋ. ಯಾರಿಗಾದರೂ 100%ಗಿಂತ ಕಡಿಮೆ ಇದೆ, 100% ಪ್ರೀತಿ ಇಲ್ಲ ಬಾಬಾ ಅನ್ನೋರು ಯಾರು ಇದ್ರೆ ಕೈ ಎತ್ತಿ. पीछे बच जाएंगे अगर कम हो तो हाथ उठा लो. 100% प्यार नहीं है तो हाथ उठाओ. ಮತ್ತು ಕೇಳ್ತಿದ್ದಾರೆ ಬಾಬಾ. 100% ನಮ್ಗೆ ಪ್ರೀತಿ ಇಲ್ಲ ಅಂತಂದ್ರೆ ಕೈ ಎತ್ರಿ. ಪ್ಯಾರ್ ಕಿ ಬಾತ್ ಕರ್ ರಹೇ ಹಿ. ಇದು ಪ್ರೀತಿಯ ಮಾತು. ಅರ್ಥ ಆಯ್ತಲ್ವಾ? ಬಾಬನ್ ಜೊತೆಗೆ 100% ಪ್ರೀತಿ ಇಲ್ಲ ಅಂತಂದ್ರೆ ಕೈ ಎತ್ತಿ. ಏಕದೋನೆ ಹಾತ್ ಉಟಾಯ. ಒಂದಿಬ್ರು ಕೈ ಎತ್ತಿ ಬಿಡ್ತಾರೆ. ಬಾಬಾ ನಿನ್ನ ಜೊತೆಗೆ ನನ್ಗೆ 100% ಪ್ರೀತಿ ಇಲ್ಲ ಅಂತ ಒಬ್ರಿಬ್ರು ಕೈ ಎತ್ತುತ್ತಾರೆ. ಅಚ್ಚಾ, ಪ್ಯಾರ್ ನಹೀ ಹೈ, ಕೋಯಿ ಹರ್ಜಾ ನಹೀ, ಹೋ ಜಾಯೇಗಾ. ಜಾಯೆಂಗೆ ಕಹಾ, ಪ್ಯಾರ್ ತೋ ಕರ್ನಾ ಹಿ ಪಡೇಗಾ. ಬಾಬಾ ನೋಡಿ, ಪ್ರೀತಿ ಇಲ್ಲ ಅಂದ್ರೆ ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ, ಎಲ್ಲೋಗ್ತೀರಿ ನೀವು ಪ್ರೀತಿ ಮಾಡ್ಲೇಬೇಕಾಗ್ತದೆ. ಅಚ್ಚಾ, ಅಭಿ ಸಭಿ ಅಲರ್ಟ್ ಹೋಕರ್ ಬೈಟೆ ಹೇನಾ. 100% ಪ್ರೀತಿ ಅಲ್ವಾ? ಅಲರ್ಟ್ ಆಗಿ ಕುತ್ಕೊಳ್ಳಿ. ಅಭಿ ಸಭಿ ಪ್ಯಾರ್ ಕೆ ರಿಟರ್ನ್ ಮೇ 1 सेकेंड बाप के सामने अंतर्मुखी हो. अपने आप से दिल में संकल्प कर सकते हो कि बाबा अब हम स्वयं के प्रति और उनके प्रति समस्या नहीं बनेंगे. ये दृढ़ संकल्प प्यार का रिटर्न में कर सकते हो. जो समझते हैं कुछ भी हो जाए, अगर कुछ भी हो गया तो सेकंड में स्वयं को परिवर्तन कर देंगे. वह दिल में संकल्प दृढ़ करे. जो कर सकता है दृढ़ संकल्प. ನೋಡಿ, ಬಾಬಾ ಎಲ್ಲರಿಗೂ ಪ್ರೀತಿಯಿಂದ ಈ ಮಾತನ್ನ ಹೇಳ್ತಿದ್ದಾರೆ. 100% ಪ್ರೀತಿ ಇದೆ ಅಲ್ವಾ ನಿಮಗೆ? ನೆಟ್ಟ ಕೂತ್ಕೊಳ್ಳಿ. 1 ಸೆಕೆಂಡ್ ಬಾಬರವರ ಸಮ್ಮುಖದಲ್ಲಿದ್ದೀನಿ ಅಂತ ಅನುಭವ ಮಾಡಿ. ಅಂತರ್ಮುಖಿಯಾಗಿರಿ. ತಮ್ಮ ಹೃದಯದಲ್ಲಿ ತಾವೇ ಸಂಕಲ್ಪವನ್ನ ಮಾಡಿ. ಬಾಬಾ ನಾನೀಗ
ಸ್ವಯಂ ಪ್ರತಿ ಅನ್ಯರ ಪ್ರತಿ ಎಂದಿಗೂ ಸಮಸ್ಯೆ ಆಗುವುದಿಲ್ಲ. ಈ ದೃಢ ಸಂಕಲ್ಪ ಪ್ರೀತಿಯ ರಿಟರ್ನ್ ಆಗಿ ನಾವು ಬಾಬನಿಗೆ ಕೊಡ್ತಾ ಇದ್ದೀವಿ. ಏನಾದರೂ ಆಗ್ಲಿ, ಕುಚ್ ಭಿ ಹೋ ಗಯಾ, 1 ಸೆಕೆಂಡಲ್ಲಿ ಸ್ವಯಂ ಅನ್ನು ನಾನು ಪರಿವರ್ತನೆ ಮಾಡ್ಕೊಳ್ತೀನಿ. ಹೃದಯದಲ್ಲಿ ಸಂಕಲ್ಪವನ್ನ ದೃಢ ಮಾಡಿಕೊಳ್ಳಿ. ಮಾಡ್ಕೊಳ್ಳಿಕ್ ಸಾಧ್ಯ ಇದೆ ಅಲ್ವಾ? ದೃಢ ಸಂಕಲ್ಪ ಏನಾದ್ರಾಗ್ಲಿ, ನಾನು ಎಂದಿಗೂ ಸಮಸ್ಯಾತ್ಮಕ ಆಗುವುದಿಲ್ಲ. ಸ್ವಯಂ ಪ್ರತಿನೂ ನಾನು ಸಮಸ್ಯೆ ಅಲ್ಲ, ಅನ್ಯರ ಪ್ರತಿನೂ ಸಮಸ್ಯೆ ಅಲ್ಲ. ಅಚ್ಚಾ, ಸಂಕಲ್ಪ ಮಾಡಿದಿರಲ್ವಾ? ಬಾಪ್ ದಾದಾ ಮದದ್ ದೇಂಗೆ. ಈಗ ನೋಡಿ ಬಾಬಾ, ನಾವು ದೃಢ ಸಂಕಲ್ಪ ಮಾಡಿದರೆ ಸಾಕು, ಬಾಪ್ ದಾದಾ ಮದದ್ ದೇಂಗೆ. ಲೇಕಿನ್ ಮದದ್ ಲೇನೆ ಕಿ ವಿಧಿ ಹೈ ದೃಢ ಸಂಕಲ್ಪಕ್ಕೆ ಸ್ಮೃತಿ. ಬಾಬನತ್ರ ಮದದ್ ಪಡ್ಕೊಳ್ಳುವಂತ ವಿಧಿ ಯಾವುದು? ನಾವು ದೃಢ ಸಂಕಲ್ಪದ ಸ್ಮೃತಿ. ದೃಢ ಸಂಕಲ್ಪವನ್ನ ಮಾಡಿ ವಿದಿನ್ ಸೆಕೆಂಡ್ ಬಾಬಾ ನಮ್ಗೆ ಮದದ್ ಮಾಡ್ತಾರೆ. ದೃಢ ಸಂಕಲ್ಪ ಮಾಡಬೇಕಾದ್ರೆ ಬಾಪ್ತಾದರವರ ಸಮ್ಮುಖದಲ್ಲಿರಬೇಕು, ಅಂತರ್ಮುಖಿಯಾಗಿರ್ಬೇಕು, ಹೃದಯದಲ್ಲೇ ಒಳಗಿನಿಂದ ಸಂಕಲ್ಪ ಮಾಡಬೇಕು. ಆ ಸಂಕಲ್ಪ ದೃಢವಾಗಿರಬೇಕು. ಬಾಬಾ, ನನ್ನ ಪ್ರತಿ ಅನ್ಯರ ಪ್ರತಿ ನಾನೆಂದಿಗೂ ಸಮಸ್ಯಾತ್ಮಕವಾಗುವುದಿಲ್ಲ. ಹೃದಯ ತುಂಬಿ ಒಂದು ವೇಳೆ ಏನಾದರೂ ಆದರೂ ನಾನು 1 ಸೆಕೆಂಡಿಗೆ ಅದನ್ನ ಪರಿವರ್ತನೆ ಮಾಡ್ಕೊಳ್ತೀನಿ. ಬಾಬಾ, ಎಷ್ಟು ದೃಢ ಸಂಕಲ್ಪ ಮಾಡಿದರೆ ಬಾಬಾ ನಮಗೆ ಮದತು ಕೊಡ್ಲಿಕ್ಕೆ ತಯಾರಿದ್ದಾರೆ. ಬಾಬನಿಂದ ಸಹಯೋಗವನ್ನ ತೆಗೆದುಕೊಳ್ಳುವಂತ ವಿಧಿ ಯಾವುದು? ದೃಢ ಸಂಕಲ್ಪದ ಸ್ಮೃತಿ. बाप दादा के सामने संकल्प लिया, यह स्मृति की विधि आपको सहयोग देगी. अच्छा तो कर सकते हो ना? ಎಲ್ಲರ ದೃಢ ಸಂಕಲ್ಪ ಮಾಡಿದಿರಲ್ವಾ? ತಂದೆಯ ಮುಂದೆ ಈ ದೃಢ ಸಂಕಲ್ಪದ ಸ್ಮೃತಿಯ ವಿಧಿ ಚೆನ್ನಾಗಿರೋದ್ರಿಂದ ಬಾಬಾ ಖಂಡಿತವಾಗಿ ನಮಗೆ ಸಹಯೋಗವನ್ನ ಕೊಡ್ತಾರೆ. ಕಾಂದಿ ಹಿಲಾವೋ ಮಾಡಿದಿರಲ್ವಾ? ಮಾಡಿದಿರಲ್ವಾ ದೃಢ ಸಂಕಲ್ಪ? ಕುತ್ತಿಗೆ ಅಲ್ಲಾಡಿಸಿರಿ, ಕಾಂದಿ ಹಿಲಾವೋ. देखो संकल्प से क्या नहीं हो सकता, घबराओ नहीं. ಸಂಕಲ್ಪ ಮಾಡಿದರೆ ಏನ್ ಮಾಡ್ಲಿಕ್ಕಾಗುದಿಲ್ಲ ಹೇಳಿ, ಹೆದರಬೇಡಿರಿ. ಬಾಪ್ ದಾದಾಕಿ ಎಕ್ಸ್ಟ್ರಾ ಮದದ್ ಜರೂರ್ ಮಿಲೇಗಿ. ನಾವು ದೃಢ ಸಂಕಲ್ಪ ಮಾಡಿದರೆ ಸಾಕು, ಬಾಪ್ ದಾದರವರಿಂದ ಎಕ್ಸ್ಟ್ರಾ ಸಹಯೋಗ ನನಗೆ ಅವಶ್ಯಕವಾಗಿ ಸಿಗ್ತದೆ. ಅಚ್ಚಾ ಅಚ್ಚಾ ऐसे सर्व तीव्र पुरुषार्थी श्रेष्ठात्माओं को सदा बाप के प्यार का रिटर्न करने वाले हिम्मतवान बच्चों को, सदा अपने विशेषताओं द्वारा औरों को भी विशेष आत्मा बनाने वाले पुण्यात्मा बच्चों को, सदा समस्या समाधान स्वरूप विशेष आगे उड़ने वाले बच्चों को बाप दादा का याद प्यार और नमस्ते. सदा ಸರ್ವ ತೀವ್ರ ಪುರುಷಾರ್ಥಿ ಶ್ರೇಷ್ಠಾತ್ಮಗಳಿಗೆ ಸದಾ ತಂದೆಯ ಪ್ರೀತಿಗೆ ರಿಟರ್ನ್ ಕೊಡುವ ಸಾಹಸಿ ಮಕ್ಕಳಿಗೆ, ಸದಾ ತಮ್ಮ ವಿಶೇಷತೆಯ ಮೂಲಕ ಅನ್ಯರನ್ನು ವಿಶೇಷ ಆತ್ಮ ಮಾಡುವಂಥ ಪುಣ್ಯಾತ್ಮ ಮಕ್ಕಳಿಗೆ, ಸದಾ ಸಮಸ್ಯೆಯನ್ನು ಸಮಾಧಾನ ಸ್ವರೂಪಗೊಳಿಸಿ ವಿಶೇಷ ಮುಂದುವರಿಯುವ ಹಾರುವ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. विदायद समयदल्ली आज विशेष जो मधुबन में ऊपर सिक्योरिटी के कार्य में बिजी है वो बाप दादा के सामने आ रहे हैं. ಅಂದರೆ ಕೆಲವರು ಮಧುಬನ್ನಲ್ಲಿ ಸೆಕ್ಯೂರಿಟಿ ಕಾರ್ಯದಲ್ಲಿದ್ದಾರೆ, ಅವರು ಬಾಬನ ಮುಂದೆ ಬಂದಿದ್ದಾರೆ. ಯಜ್ಞವನ್ನ ನೋಡ್ಕೊಳ್ಳುವಂಥವ್ರು, ಯಜ್ಞಕ್ಕೆ ರಖವಾಲಿ ಕರ್ನೆ ವಾಲೋं की बहुत बड़ी ड्यूटी है. रखवाली कर रहे हैं, दूर बैठे भी याद कर रहे हैं. तो काश बाप दादा जो ऊपर कोई भी सेवार्थ बैठे हैं, चाहे ज्ञान सरोवर में, चाहे पांडव भवन में, चाहे शांतिवन में, जो भी रखवाली करने वाले हैं उन्हों को बाप दादा विशेष याद प्यार दे रहे हैं. ನೋಡಿ ದೊಡ್ಡ ಯಜ್ಞ ಬೆಳೀತಾ ಇದೆ. ಒಂದು ಕಡೆ ಜ್ಞಾನ ಸರೋವರ, ಒಂದು ಕಡೆ ಪಾಂಡವ ಭವನ, ಒಂದು ಕಡೆ ಶಾಂತಿವನ, ಬೇರೆ 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 ಕಡೆ ಎಲ್ಲ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ನವರು, ಎಲ್ಲ ರಖವಾಲಿ ಡಿಪಾರ್ಟ್ಮೆಂಟ್ನವರು ಎಲ್ಲ ನೋಡ್ಕೋಬೇಕಲ್ಲ, ಎಲ್ಲ ನೋಡ್ಕೋಬೇಕಾಗ್ತದೆ.
ಎಲ್ಲಾ ಕ್ಯಾಂಪಸ್ಸನ್ನ ಅವರು ರಕ್ಷಣೆ ಮಾಡಬೇಕಾಗ್ತದೆ, ಕಾಯಬೇಕಾಗ್ತದೆ ಹಗಲು ರಾತ್ರಿ. ಅಂಥವ್ರೆಲ್ಲರನ್ನು ಬಾಬಾ ತನ್ನ ಎದುರಿನಲ್ಲಿ ನೆನಪು ಮಾಡಿಕೊಂಡು ಎಲ್ಲರಿಗೂ ನೆನಪು ಪ್ರೀತಿ ಕೊಡ್ತಾರೆ. ಎಲ್ಲರೂ ಎಷ್ಟು ಮೆಹನತ್ ಮಾಡ್ತಿದ್ದೀರಿ, ಸಬಿ ಮೆಹನತ್ ಬಹುತ್ ಅಚ್ಚಿ ಕರ್ ರಹಿ ಹಿ. ಸೆಕ್ಯೂರಿಟಿ ಡ್ಯೂಟಿ ಮಾಡಿದ್ದೀರಾ ನೀವೆಲ್ಲ? ಎಂದಾದರೂ ಮಧುವನದಲ್ಲಿ ಸೆಕ್ಯೂರಿಟಿ ಸರ್ವಿಸ್ ಮಾಡಿದ್ದೀರಾ? ನಮಗೆ ಕಿಚನ್ ಸೇವೆ, ಬಡಿಸೋ ಸೇವೆ ಕೊಡುವಂಗೆ ಕೆಲವು ಊರಿಗೆ ಸೆಕ್ಯೂರಿಟಿ ಡ್ಯೂಟಿ ಕೊಟ್ಟಿರ್ತಾರೆ. ಆ ಸಮಯದಲ್ಲಿ ಬಾಪ್ತದ ನೋಡಿ, ಮಧುವನಕ್ಕೆ ಬಂದಾಗ ಎಲ್ಲರನ್ನ ಬಿಟ್ಟು ಅವ್ರನ್ನ ನೆನಪು ಮಾಡ್ತಾರೆ ಬಾಬಾ. ಅವರಿಗೆ ಎಲ್ಲ ಮೆಹನತ್ ಮಾಡ್ತಿದ್ದೀರಿ, ಯಜ್ಞ ರಕ್ಷಣೆ ಕೆಲಸ ಮಾಡ್ತಿದ್ದೀರಿ, ರಖವಾಲಿ ಕರ್ನೆ ವಾಲೆ, ಸೆಕ್ಯೂರಿಟಿಗೆ ಕಾರ್ಯ ಕರ್ನೆ ವಾಲೆ ಅಂತ ಬಾಬಾ ಅವರನ್ನೇ ನೆನಪು ಮಾಡ್ತಾರೆ. ಅಚ್ಚಾ, सभी देश विदेश वालों ने जिसने भी याद भेजी है वो समझे हमको विशेष रूप से बाप दादा ने याद दी है. ಆದ್ದರಿಂದ ದೇಶ ವಿದೇಶದವರು ಎಲ್ಲರೂ ಬಾಬನಿಗೆ ಕೆಲವರೆಲ್ಲ ನೆನಪು ಪ್ರೀತಿಯನ್ನು ಕಳಿಸಿರ್ತಾರೆ. ಅವರೆಲ್ಲರಿಗೂ ಬಾಬಾ ರಿಟರ್ನ್ ಆಗಿ ನೆನಪು ಪ್ರೀತಿಯನ್ನ ಕೊಡ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ. ಇವತ್ತಿನ ವರದಾನ, ಪುರಾನೆ ಸಂಸ್ಕಾರ और संसार के रिश्तों के आकर्षण से मुक्त रहने वाले डबल लाइट फरिश्ता भव. ಹಳೆಯ ಸಂಸ್ಕಾರ ಮತ್ತು ಹಳೆಯ ಸಂಸಾರದ ಸಂಬಂಧದ ಆಕರ್ಷಣೆಯಿಂದ ಮುಕ್ತ ಇರುವ ಡಬಲ್ ಲೈಟ್ ಫರಿಶ್ತಾ ಭವ. पुराने संस्कार और संसार के रिश्तों की आकर्षण से मुक्त रहने वाले ಡಬಲ್ ಲೈಟ್ ಫರಿಶ್ತಾ ಭವ. ಹಳೆಯ ಸಂಸ್ಕಾರ ಮತ್ತು ಸಂಸಾರದ ಸಂಬಂಧದ ಆಕರ್ಷಣೆಯಿಂದ ಮುಕ್ತ ಇರುವ ಡಬಲ್ ಲೈಟ್ ಫರಿಶ್ತಾ ಭವ. ಫರಿಷ್ಠೆ ಎಂದರೆ ಅರ್ಥ ಹಳೆಯ ಸಂಸಾರದ ಆಕರ್ಷಣೆಯಿಂದ ಮುಕ್ತ. ಸಂಬಂಧದ ರೂಪದಲ್ಲಿಯೂ ಆಕರ್ಷಣೆ ಇಲ್ಲ, ತಮ್ಮ ದೇಹದ ಕಡೆಗೂ ಆಕರ್ಷಣೆ ಇಲ್ಲ, ಯಾವುದೇ ದೇಹದಾರಿ ವ್ಯಕ್ತಿ ಅಥವಾ ವಸ್ತುಗಳ ಕಡೆನೂ ಆಕರ್ಷಣೆ ಇಲ್ಲ. ಅಂತಹ ಹಳೆಯ ಸಂಸ್ಕಾರದ ಆಕರ್ಷಣೆಯಿಂದ ಮುಕ್ತ ಇರುವವರು ಸಂಕಲ್ಪ, ವೃತ್ತಿ, ವಾಣಿಯ ರೂಪದಲ್ಲಿಯೂ ಸಂಸ್ಕಾರ ಆಕರ್ಷಣೆ ಆಗಕೂಡದು. ಆ ರೀತಿ ಸರ್ವ ಆಕರ್ಷಣೆಯಿಂದ ಅಥವಾ ವ್ಯರ್ಥ ಸಮಯ, ವ್ಯರ್ಥ ಸಂಘ, ವ್ಯರ್ಥ ವಾತಾವರಣದಿಂದಲೂ ಮುಕ್ತ ಇರಬೇಕು. ಅಂಥವರಿಗೆ ಡಬಲ್ ಲೈಟ್ ಫರಿಶ್ತಾ ಅಂತ ಕರೆಯಲಾಗ್ತದೆ. ಇವತ್ತಿನ ಸ್ಲೋಗನ್, ಶಾಂತಿ ಕಿ ಶಕ್ತಿ ದ್ವಾರ ಸರ್ವ ಆತ್ಮಾओं की पालना करने वाले ही रूहानी सोशल ವರ್ಕರ್ है. ಶಾಂತಿಯ ಶಕ್ತಿಯ ಮೂಲಕ ಸರ್ವ ಆತ್ಮಗಳಿಗೆ ಪಾಲನೆ ಮಾಡುವವರೇ ಆತ್ಮಿಕ ಸೋಷಲ್ ವರ್ಕರ್, ಆತ್ಮಿಕ ಸಮಾಜ ಸೇವಕರು. ಶಾಂತಿಯ ಶಕ್ತಿಯ ಮೂಲಕ ಸರ್ವ ಆತ್ಮಗಳಿಗೆ ಪಾಲನೆ ಕೊಡುವವರೇ ಆತ್ಮಿಕ ಸಮಾಜ ಸೇವಕರು. शांति की शक्ति द्वारा सर्व आत्माओं की पालना करने वाले ही रूहानी सोशल वर्कर. ಪಕ್ಕ ಐತಲ್ಲ ವರದಾನ. ಹಳೆಯ ಸಂಸ್ಕಾರ ಮತ್ತು ಸಂಸಾರದ ಸಂಬಂಧದ ಆಕರ್ಷಣೆಯಿಂದ ಮುಕ್ತ ಇರುವ ಡಬಲ್ ಲೈಟ್ ಫರಿಶ್ತಾ ಆಗಿರಿ. ಸ್ಲೋಗನ್, ಶಾಂತಿಯ ಶಕ್ತಿಯ ಮೂಲಕ ಸರ್ವ ಆತ್ಮಗಳಿಗೆ ಪಾಲನೆ ಕೊಡುವ ಆತ್ಮಿಕ ಸಮಾಜ ಸೇವಕರು. ಅಚ್ಚಾ, ಓಂ ಶಾಂತಿ. ಶುಕ್ರಿಯಾ ಬಾಬಾ. ಎಷ್ಟು ನಮಗೆ ಧೈರ್ಯ, ಸಾಹಸ, ಶಕ್ತಿ, ದೃಢ ಸಂಕಲ್ಪ ಎಲ್ಲ ಮಾಡಿಸಿದಿರಿ ಬಾಬಾ. ಎಲ್ಲ ವಿಧಿಯನ್ನು ತಿಳಿಸಿದಿರಿ ಬಾಬಾ. ಶುಕ್ರಿಯಾ ಬಾಬಾ. ಓಂ ನಮಃ ಶಿವಾಯ. ಇಷ್ಟು ನಮ್ಮನ್ನು ಭರ್ಪೂರ್ ಮಾಡಿದಂಥ ತಂದೆಗೆ ಆತ್ಮನಾದ ನಾನು ಪರಮಾತ್ಮನಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ, ಶರಣಾಗಿದ್ದೇನೆ ಬಾಬಾ. ಓಂ ಶಾಂತಿ. ಇವತ್ತಿನ ಸ್ವಮಾನ, ನಾನು ಆತ್ಮ ಸಂತುಷ್ಟ ಮಣಿ ಆಗಿದ್ದೇನೆ. ನಾನು ಆತ್ಮ ಸಂತುಷ್ಟ ಮಣಿ ಆಗಿದ್ದೇನೆ. ಅಚ್ಚಾ, ಓಂ ಶಾಂತಿ.
आपकी किरणों के नीचे। हम जब से आए आपकी किरणों के नीचे, आ गए जैसे शीतल शीतल झरनों के नीचे। आ गए जैसे शीतल शीतल झरनों के नीचे। हम जब से आए आपकी किरणों के नीचे। रोशनी से आपकी हम तो नहाए हुए हैं। किरणों की बाहों में बाबा हमको समाए हुए हैं। रोशनी से आपकी हम तो नहाए हुए हैं। किरणों की बाहों में बाबा हमको समाए हुए हैं। देह दुनिया सारी हम तो, देह दुनिया सारी हम तो कब से भुलाए हुए हैं, कब से भुलाए हुए हैं। आ गई है कायनात प्रभु चरणों के नीचे। आ गई है कायनात प्रभु चरणों के नीचे। आ गए जैसे शीतल शीतल झरनों के नीचे। हम जब से आए आपकी किरणों के नीचे। मिल रही है बधाइयाँ, ये कह रही दिशाएं। बजती है शहनाइयाँ, दे रही दुआएं। मिल रही है बधाइयाँ, ये कह रही दिशाएं। बजती है शहनाइयाँ, दे रही दुआएं। आज वतन से फरिश्ते भी, आज वतन से फरिश्ते भी झूम झूम गाए। झूम झूम के गाए। स्नेह जल से बागबान हम फूलों को सींचे।
से बागबां हम फूलों को सींचे। आ गए जैसे शीतल शीतल झरनों के नीचे। हम जब से आए आपकी किरणों के नीचे। अब तो वतन से जाने को जी नहीं करता। हर दम मिले और मिलते रहे, जी नहीं भरता। अब तो वतन से जाने को जी नहीं करता। हर दम मिले और मिलते रहे, जी नहीं भरता। साथी पुराना समाये सुहाना। साथी पुराना समाये सुहाना हर मन को हरता। हर मन को हरता। प्रेम डोर से बाबा हम रूहों को खींचे। प्रेम डोर से बाबा हम रूहों को खींचे। आ गए जैसे शीतल शीतल झरनों के नीचे। हम जब से आए आपकी किरणों के नीचे। 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 ओम शांति ओम शांति